ಐತಂತ ಇನ್ನ ಇದನ್ನ ಹಾಕೊಂಡಿಲ್ಲ ನೋಡಕ್ಕೆ ಅಂತ ಭಾವನಾ ಅವಲಕ್ಕಿ ಭಾವನಾ ಅಂದ್ರೆ ಅವಲಕ್ಕಿ ಭಾವನಾ. So now we come to the question number 3. ಬನ್ನಿ ಈಗ write down the question number 3. Rohan's mother is 26 years older than him. The product of their ages in bracket years 3 years from now will be 360. We would like to find Rohan's present age. Rohan's present age. ಸೊ ಬನ್ನಿ ಈಗ ಪ್ರಶ್ನೆ ಏನಿದೆ ಅಂತ ಯಾರು ಹೇಳ್ತೀರಿ? ಈಗ ರೋಹನನ ಏಜು ಸಪೋಸ್ ಎಕ್ಸ್ ಇದ್ರೆ ಅವ್ರ ಅಮ್ಮನ ಏಜು ರೋಹನ್ ಏಜು ಪ್ಲಸ್ 26 ಇರುತ್ತೆ. ಅರ್ಥ ಆಗ್ತಿದ್ಯಾ? ರೋಹನ್ಸ್ ಏಜ್ ಇಸ್ ಎಕ್ಸ್, ರೋಹನ್ಸ್ ಮದರ್ಸ್ ಏಜ್ ಇಸ್ ಎಕ್ಸ್ ಪ್ಲಸ್ 26. ಕ್ಲಿಯರಾ? ಓಕೆ. ಸೊ ಈಗ ರೋಹನ್ಸ್ ಏಜ್ ಎಕ್ಸ್, ರೋಹನ್ಸ್ ಮದರ್ ಏಜ್ ಯಾರು ಹೇಳ್ತೀರಿ? X plus 26. ಯಾಕೆ ಎಕ್ಸ್ ಪ್ಲಸ್ 26? ಅವನ ಏಜ್ ಪ್ಲಸ್ 20. ಮದರ್ ಏಜ್ ಅವನ ಪ್ರೆಸೆಂಟ್ ಏಜ್ ಗಿಂತ ಮದರ್ ಏಜ್ ಅನ್ನ ಬೇಕು ಅಂದ್ರೆ ಅವ್ನ ಪ್ರೆಸೆಂಟ್ ಏಜ್ ಪ್ಲಸ್ ಅವ್ರ ಹಿಂದಿನ ಏಜ್ ನ ಆಡ್ ಮಾಡ್ಬೇಕು. ಹೌದಲ್ವಾ? Yes, sir. ಹೌದನ್ರಮ್ಮ? ಓಕೆ. ಈಗ ಸೊ ದಟ್ ಈಸ್ ರೋಹನ್ಸ್ ಮದರ್ಸ್ ಏಜ್. ಸೊ ಈಗ 3 years from now, 3 years from now, ಫ್ರಮ್ ನೌ ಅಂದ್ರೆ ಅವಾಗ ರೋಹನ್ಸ್ ಏಜ್ ಎಷ್ಟಾಗುತ್ತೆ? ಈಗ ರೋಹನ್ಸ್ ಏಜ್ ಸಮಾಧಾನ ಕೇಳ್ರಿ. ಈಗ ರೋಹನ್ಸ್ ಏಜ್ ಎಕ್ಸ್ ಇದೆ ಅಂದ್ರೆ ಇಲ್ಲಿಂದ ಮುಂದಕ್ಕೆ 3 ವರ್ಷ ಅಂದ್ರೆ ರೋಹನ್ಸ್ ಏಜ್ ಇಸ್ ಎಕ್ಸ್ ಪ್ಲಸ್ 3 years. ರೋಹನ್ಸ್ ಯಾರು ಮಾತಾಡ್ತಾ ಇರೋದು? ರೋಹನ್ಸ್ ಮದರ್ ಏಜ್ ಯಾರು ಹೇಳ್ತೀರಿ? ರೋಹನ್ಸ್ ಮದರ್ ಏಜ್ ಎಷ್ಟಿತ್ತು ಫಸ್ಟ್? ಎಕ್ಸ್ plus 26 plus 3. ಅಲ್ಲಿಗೆ ಎಕ್ಸ್ ಪ್ಲಸ್ plus 29. ಸೊ ಇದ್ರ ಬಗ್ಗೆ ಯಾರಿಗ ಅವಲಕ್ಕಿ ಭಾವನಾ, ಅವಲಕ್ಕಿ ಭಾವನಾ ಅದೇನವ ಅವಲಕ್ಕಿ ಭಾವನಾ ಐತೇನ ಹುಡುಗಿಯದ? ರಚನಾ ಸರ್ ನೋಡ್ತೀನಿ ಸರ್. ಸರ್ ಇಲ್ಲ. ಸೊ ಓಕೆ, ಕಮ್ ಟು ದಿ ಪಾಯಿಂಟ್. ಸೊ ಮತ್ತೊಂದ್ಸಾರಿ ನಿಧಾನ ಹೇಳ್ತೀನಿ. ಈಗ ರೋಹನನ ಏಜ್ ಎಕ್ಸ್ ಅಂತ ತಗೊಳ್ಳಿ. ರೋಹನನ ಮದರ್ ಏಜ್ ಏನಾಗುತ್ತೆ ಅಂದ್ರೆ 26 years ಓಲ್ಡ್. ಈಗ ಅವನ 26 years ಓಲ್ಡ್ ಪ್ಲಸ್ ಅವನ ಏಜ್ ಅಂದ್ರೆ ಎಕ್ಸ್ ಪ್ಲಸ್ 26. ಕ್ಲಿಯರಾ? 3 years ಫ್ರಮ್ ನೌ, ಇಲ್ಲಿಂದ ಮುಂದಕ್ಕೆ ಈಗ ರೋಹನ್ ಏಜ್ ಈಗ 6 ಇದೆ ಅಂತಂದ್ರೆ ನೆಕ್ಸ್ಟ್ ಮುಂದಕ್ಕೆ ಎಷ್ಟಾಗುತ್ತ ಒಂದು 9. ಪ್ರೆಸೆಂಟ್ ಏನ್ ಮಾಡಿದ್ರಿ? 3 years ಅನ್ನ ಆಡ್ ಮಾಡಿದ್ರಿ. ಹೌದಾ? ಪ್ರೆಸೆಂಟೇಜ್ ಎಕ್ಸ್, ಅದಕ್ಕೆ 3 years ನ ಆಡ್ ಮಾಡಿದ್ರಿ. ಅಗೈನ್ ಸೇಮ್ ಸಿಮಿಲರ್ಲಿ ರೋಹನ್ಸ್ ಮದರ್ಸ್ ಏಜ್ ವಿಲ್ ಬಿ ಇನ್ಕ್ರೀಸ್ಡ್ 3 years. ಎಕ್ಸ್ ಪ್ಲಸ್ 26 ಪ್ಲಸ್ 3 years. ಟೋಟಲಿ ಎಕ್ಸ್ ಪ್ಲಸ್ 29. ಅಕಾರ್ಡಿಂಗ್ ಟು ಕ್ವಶನ್ ಏನಿದೆ? ರೋಹನ್ಸ್ ಏಜ್ ಪ್ಲಸ್ ರೋಹನ್ಸ್ ಮದರ್ಸ್ ಏಜ್, the product is equal to ಎಷ್ಟು? How much? 360. 60. ಕ್ಲಿಯರಾ? ಮತ್ತೆ ಯಾರಿಗಾರು ಇದ್ರೆ ಕೇಳ್ರಿ. ನಾನು ನೋಡ್ರಿ ಇಲ್ಲಿ ಜಸ್ಟ್ ಯು ಹ್ಯಾವ್ ಟು ಫಾರ್ಮ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್ ಓನ್ಲಿ, ನಾಟ್ ಸಾಲ್ವ್, ನಾಟ್ ಫೈಂಡ್ ದಿ ರೋಹನ್ಸ್ ಏಜ್, ನಾಟ್ ಫೈಂಡ್ ದಿ ರೋಹನ್ಸ್ ಮದರ್ಸ್ ಏಜ್. ಜಸ್ಟ್ ಯು ಹ್ಯಾವ್ ಟು ಫಾರ್ಮ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್, ದಟ್ಸ್ ಆಲ್. ಸೊ ಏನಾದ್ರು ಡೌಟ್ಸ್ ಇದ್ರೆ ಯಾರು ಬೇಕಾದ್ರೂ ಕೇಳಿದ್ರೆ, ದೀಕ್ಷಾ
ಕೇಳ್ಬೋದು. ಮತ್ತೆ ಚಿನ್ಮಯಿ ಯಾರ್ ಬೇಕಾರೆ ನನ್ನ ಹೆಸರು ಒಂದ್ ಯಾವ್ದೋ ಒಂದ್ ಎರಡು ಹೇಳಿದ್ದ ತಕ್ಷಣ ಸೊ ಅವ್ರದ್ದು ಹೆಸರು ಆಗ್ಲೆಲ್ಲ ಹೇಳ್ತೀನಿ ಅಂತ ಅನ್ಕೊಳಕ್ ಹೋಗ್ಬೇಡ. ಸಿಂಚು ನಿನ್ಗೆ ಏನಾರ ಡೌಟ್ ಇದ್ರೆ ಕೇಳು. ಇಲ್ಲ ಸರ್. ಇಲ್ಲಲ್ಲ ನೋ ಸರ್. ಮತ್ ನೀನ್ ಅಲ್ಲಿ ಹೋಗಿ ಮತ್ ಸ್ಕೂಲ ಬೈಬೇಡ ನನಗೆ. ಇಲ್ಲ ಸರ್. ಆ ಹುಡುಗಿಯರ್ ಇದ್ರಿಗೆಲ್ಲ ಬೈತಿ ಅಂತಲ್ಲ, ಪ್ರಾರ್ಥನಾ ಮತ್ ಹರ್ಷಿತಾ ನಿಜಿ ಇದ್ರಿಗೆಲ್ಲ. ಇಲ್ಲ ಸರ್ ನಾವ್ ಬೈಯಲ್ಲ. ಓಕೆ ಬರ್ರಿ ಈಗ. ಸೊ ಈಗ ರೋಹನ್ಸ್ ಏಜ್ ಅನ್ನ ಏನಂತ ತಗೊಂತೀರಿ? ಪ್ರೆಸೆಂಟ್ ಏಜ್ ಅನ್ನ ಎಕ್ಸ್ ಅಂತ ತಗೊಂತೀರಿ. ರೋಹನ್ಸ್ ಮದರ್ ಏಜು ಎಷ್ಟಿರುತ್ತೆ? ಎಕ್ಸ್ ಪ್ಲಸ್ 26. ಅದನ್ನ ಓದಿದ್ರೆ ಪ್ರಾಬ್ಲಮ್ ಓದಿದ್ರೆ ಗೊತ್ತಾಗುತ್ತೆ. ಯಾಕೆಂದ್ರೆ ಏನಿದೆ ಪ್ರಾಬ್ಲಮ್ಮು? ರೋಹನ್ಸ್ ಮದರ್ ಏಜ್ ಇಸ್ 26 ಓಲ್ಡರ್ ದ್ಯಾನ್ ಹಿಮ್. ಅವನಿಗಿಂತ 26 ವರ್ಷ ಜಾಸ್ತಿ ಆಗಿದೆ. ಯಾರಿಗೆ? ರೋಹನ್ ಮದರಿಗೆ. ಸಿನ್ಸ್ 3 years ಫ್ರಮ್ ನೌ, ಇಲ್ಲಿಂದ 3 years. ಆವಾಗ ರೋಹನ್ಸ್ ಏಜ್ ಏನಾಗುತ್ತೆ? ಎಕ್ಸ್ ಪ್ಲಸ್ 3. ರೋಹನ್ಸ್ ಮದರ್ ಏಜ್ ಇಸ್ ಎಕ್ಸ್ ಪ್ಲಸ್ 26 plus 3 years. The totally x plus 29. According to the question, the product of Rohan's age and Rohan's mother's age, that is equal to 360 degree. So now there are two brackets. Two brackets idre multiply ಮಾಡಬೇಕಾದ್ರೆ first bracket na first term into second bracket total, first bracket na second number and sign into x plus 29 minus 360 is equal to 0. ಯಾಕೆ 360 plus 360? We can transfer this to it becomes minus 360. X square plus 29x plus 3x. It is multiplied by 3x. It is multiplied by 29 into 3. 87. 87 minus 360 is equal to 0. So x square plus 32x. ಯಾಕಂದ್ರೆ ಇವೆರಡು ಪ್ಲಸ್ ಇರೋದ್ರಿಂದ ಆಡ್ ಮಾಡಿ. ಇದೊಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ಕಳಿಬೇಕು. ದೊಡ್ಡದ್ರಿಂದ ಚಿಕ್ಕದ್ ಕಳಿಬೇಕು. 360 ಒಳಗೆ 87 ಹೋದ್ರೆ 273. 273. 273. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. So now it is this is a quadratic equation. ಸರ್ ಸಹನನ್ ಜಾಯಿನ್ ಮಾಡ್ಕೋಬೇಕಂತೆ. ಗೊತ್ತಾ ಇಲ್ಲಕ್ಕೆ ಹುಡುಗಿ ಎಲ್ಲೈತೆ? ಸರ್ ಜಾಯಿನ್ ಆಗ್ತಿಲ್ಲ ಅಂದ್ಲು. ಬಂದಿಲ್ಲ ಲಿಂಕ್ ಬಂದಿಲ್ಲ. ಹರ್ಷಿತಾ ಸರ್ ಅವಳು ಲಿಂಕೇ ಬರ್ತಿಲ್ಲ. ಸರ್ ಅದೇ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಕ್ ಕೇಳಿದೆ ಸರ್. ಅಲ್ಲವ ಅವಳಿಗೆ ಗೊತ್ತಿಲ್ಲ ನೆಗಡೆ ಬಂದ್ರೆ ಮನೆ ಮದ್ದು ತಗೋಬೇಕು ಅಂತ. ಸರ್ ಅವ್ಳು ಆಗ್ಲಾಗ್ಲ ಫೋನ್ ಮಾಡ್ತಿದ್ಲು ಸರ್. ಅವ್ಳು ಕಾಲ್ ಪಿಕ್ ಮಾಡಿದ ತಕ್ಷಣ ನನ್ ಲಾಗೌಟ್ ಆಗೋದು, ಅದಕ್ಕೆ ಹಂಗೆ ಹೇಳ್ದೆ. ಆಯ್ತಲ್ಲ ಅಲ್ಲವ ಅವಳಿಗೆ ಮನೆ ಮದ್ದು ತಗೋಣಕ್ ಹೇಳಿದೀನಿ, ಹೌದಲ್ವಾ? ಮತ್ತು ಅವಳು ಆಗ್ಲಲ್ಲ ಮತ್ತೆ ಇಂಗ್ಲಿಷ್ ಮೆಡಿಸಿನ್ಗೆ ಹೋಗ್ತೀನಿ ಅಂದ್ರೆ ಪೇಸ ಸರ್ ನೆಗಡೆ ಬಂದ್ರೆ ಒಂಚೂರು ಅದೇನ ಕುಡಿತಿರ್ಲ ಮನೆಗೆ ಕಷಾಯ. ಓಕೆ, ಏನಾದ್ರು ಡೌಟ್ಸ್ ಇದೆಯಾ? ನೋ ಸರ್. ನಾವೇ ಡೌಟ್ಸ್ ಸರ್. ಇವತ್ತು ಬೆಳಗ್ಗೆ ನೀವು ಕ್ಲಾಸ್ ಮಾಡಲ್ಲ ಅಂತ ಇವತ್ತು ಭಾರಿ ಆರಾಮಿದ್ವಿ. ಹಾಕ್ಬಿಟ್ರಲ್ಲ ಸರ್ ಲಿಂಕು. ಮಕ್ಕಂಡಿದ್ವಿ 6:30 ಹೇಳ್ಬೇಕು ಅಂತಿದ್ವಿ ಅಲ್ವಾ? ಅವಲಕ್ಕಿ ಭವನ ಬಂದ್ಲಾ? ಸರ್ ಇಲ್ಲ. ಬಂದು ಹೋದ್ಲವ. ಓಕೆ, ಸೊ ನಾವು ರೈಟ್ ದ 4th ಪ್ರಾಬ್ಲಮ್. ಬರ್ಕಳಿ 4th ಪ್ರಾಬ್ಲಮ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು.
ಬಂತವ ಇದು ಲಿಂಗದಳ್ಳಿ. ಲಿಂಗದಳ್ಳಿ ಏ ಲಿಂಗದಳ್ಳಿ ಆ ಬರ್ಕ ಲೆಕ್ಕ ಬರ್ಕ ಹೇಳ್ತೀನಿ ಒಂದ್ಸಲ ಬೇಗ ಬರ್ಕ. ಥರ್ಡ್ ಪ್ರಾಬ್ಲಮ್ ಬರ್ಕ ನೀನು, ಆಮೇಲೆ ಫೋರ್ತ್ ಬರ್ಕಣಂತೆ. ಒಂದ್ ನಿಮಿಷ ಲೇಟ್ ಆಗ್ಲಿ. ಲಿಂಗದಳ್ಳಿ ಬರ್ಕಂಡ ಐತನವ ಬರೀತಿದ್ದೀನಿ ಸರ್. ಬರಿ ಬರಿ ಬರಿ, ಅವಸರ ಮಾಡ್ಕೊಳಕ್ ಹೋಗ್ಬೇಡ. ಬರ್ಕ, ನನಗೆ ಅವಸರ ಇಲ್ಲ, ನಿಧಾನ ಬರ್ಕ. ಎಲ್ಲೋಗಿದ್ದೆ? ಕುಂಟಪಿಲ್ಲೆ ಆಡಕ್ ಹೋಗಿದ್ದ್ಯಾ? ಸರ್ ಇಲ್ಲ ಹೇಳಿ. ಮನೆಯಲ್ಲೇ ನಿಮ್ ಕುಂಟಪಿಲ್ಲೆ ಆಡೋದನ್ನ ನಿಮ್ ಊರವ್ರು ಫೋಟೋ ತೆಗೆದು ಹಾಕಿದ್ದಾರೆ. ಸರ್ ಅಲ್ಲಿ ಏನ್ ಮನೆಯಿಂದ ಹೊರಗೆ ಹೋಗಲ್ಲ ಸರ್. ಅಮಾಟೆ ಎಸ್ ಆಡ್ತಿದ್ದಂತೆ. ನಿಮ್ ಊರವ್ರು ಯಾರೋ ಫೋಟೋ ತೆಗೆದು ಹಾಕಿದಾರವ. ಮನೆಯಿಂದ ಹೊರಗೆ ಬರಲ್ಲ. ಯಾರಿಗ ಗೊತ್ತ, ನನಗೇನ್ ಗೊತ್ತಾವ. ಈಗ ನೀನ್ ಹಾಕಿರೋದ್ನ ನಾನು ಇಲ್ಲಿ ನೋಡ್ದೆ. ನಿನಗೆ ಆಮೇಲೆ ಹಾಕ್ತೀನಿ ಪರ್ಸನಲ್ ನಂಬರಿಗೆ. ಆಯ್ತು ಸರ್, ಆಗ್ಬೇಕು. ನಮ್ಮಮ್ಮನ ನೋಡಿ ಖುಷಿ ಪಡ್ತಾರ, ಅಪರೂಪಕ್ಕೆ ಹೊರಕಾರ ಹೋಗಿಲ್ಲ ಅಂತ. ಅಲ್ಲ, ವೆರಿ ಗುಡ್. ಬನ್ನಿ ಅಮ್ಮ, ಆಯ್ತಾ ಲಿಂಗದಳ್ಳಿ? ಎಸ್ ಸರ್, ಆಯ್ತು ಸರ್. ಸೊ ಲಿಂಗದಳ್ಳಿ ಓದು ಕ್ವಶನ್ ನ. ರೋಹನ್ಸ್ ಮದರ್ ಈಸ್ 26 years older than him. ರೋಹನ್ ಮದರ್ ತಾಯಿಯ ಏಜು ಅವನಿಗಿಂತ 26 ವರ್ಷ ಜಾಸ್ತಿ ಆಗಿದೆ. ಅಂದ್ರೆ ರೋಹನ್ ಪ್ರೆಸೆಂಟ್ ಏಜ್ 4 ಇತ್ತು ಅಂದ್ರೆ ಅವ್ರ ಅಮ್ಮನ ವಯಸ್ಸು ಎಷ್ಟಾಗುತ್ತೆ? ಎಷ್ಟಾಗುತ್ತೆ? 30 ಆಗುತ್ತೆ. ಯಾಕಂದ್ರೆ ಅವ್ನ್ ರೋಹನ್ ಏಜ್ 4, ಅವ್ರ ಅಮ್ಮನ ಹಿಂದಿನ ಏಜು 26. 26 ಪ್ಲಸ್ 4 30. ಅದಕ್ಕೆ ರೋಹನ್ ಏಜ್ ಅನ್ನ ಎಕ್ಸ್ ಅಂತ ತಗೊಂಡೆ, ಸಾನಾ. ನೆಕ್ಸ್ಟ್ ರೋಹನ್ಸ್ ಮದರ್ ಏಜ್ ಅನ್ನ ರೋಹನ್ ಏಜ್ ಪ್ಲಸ್ 26 years ಓಲ್ಡರ್ ದ್ಯಾನ್ ಹಿಮ್ ಅಂತ ಹೇಳಿರೋದ್ರಿಂದ ರೋಹನ್ಸ್ ಮದರ್ಸ್ ಇಸ್ ಎಕ್ಸ್ ಪ್ಲಸ್ 26. ಸಿನ್ಸ್ 3 years ಫ್ರಮ್ ನೌ. ನೋಡ್ರಿ, ಈಗ ಫ್ರಮ್ ನೌ ಅಂದ್ರೆ ಇಲ್ಲಿಂದ 3 ವರ್ಷ ಅಂತ ಅಂದಾಗ ರೋಹನ್ ಏಜ್ ಎಕ್ಸ್ ಇತ್ತು ಅಂದ್ರೆ ಅವನ್ ಏನಾಗುತ್ತೆ, ಮತ್ತದಕ್ಕೆ 3 ನ ಆಡ್ ಮಾಡ್ಬೇಕು. ಅವಾಗ ಮದರ್ ಏಜು ಸಹ ಏನ್ ಪ್ರೆಸೆಂಟ್ ಏಜ್ ಇರುತ್ತೋ ಅದಕ್ಕೆ 3 ನ ಆಡ್ ಮಾಡಬೇಕು, ಎಕ್ಸ್ ಪ್ಲಸ್ 29. ದೆನ್ ಪ್ರಾಡಕ್ಟ್ ಆಫ್ ರೋಹನ್ಸ್ ಏಜ್ ಅಂಡ್ ರೋಹನ್ಸ್ ಮದರ್ಸ್ ಏಜ್, ಇಟ್ ಇಸ್ ಈಕ್ವಲ್ ಟು 360. ಸೊ ನೌ ದೀಸ್ ಟು ಆರ್ ಬ್ರಾಕೆಟ್, ದೇರ್ ಇಸ್ ನೋ ಸೈನ್. Therefore, first bracket na first number into second bracket, first bracket na second number and sign, second bracket total plus 360 kade bandre minus 360. So now multiplied by x square plus 29x plus 3x plus 27. 3 into 29 87 minus 360. So ಇವೆರಡು ಪ್ಲಸ್ ಇರೋದ್ರಿಂದ ಆಡ್ ಮಾಡಿದ್ರೆ 32 1 minus 1 plus ಸಬ್ಸ್ಟ್ರಾಕ್ಟ್ ಮಾಡ್ರಿ. 36 ಅಲ್ಲಿ 87 ಅಂದ್ರೆ 273, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಸೊ ನಾವು ರೈಟ್ ದಿ ಸೆಕೆಂಡ್ ಫೋರ್ತ್ ಒನ್ ಪ್ರಾಬ್ಲಮ್. A train travels a distance of 480 kilometer at a uniform speed. Total train travel ಎಷ್ಟು ಟ್ರಾವೆಲ್ ಮಾಡುತ್ತೆ? 480 kilometers. Friends,
ಟ್ರಾವೆಲ್ಡ್ ಎಷ್ಟಮ್ಮ 480 ಕರೆಕ್ಟ್ ಆಯ್ತು. Yes, If the speed had been 8 kilometers hours less. So ಅದಕ್ಕೆ ಫಸ್ಟ್ ಸ್ಪೀಡ್ ಅನ್ನು x ಅಂತ ತಗೋಣ. ಓಕೆನಾ? That the speed b x. So next ಈಗ if the speed had been 8 kilometer less than ಮತ್ತೆ ಸ್ಪೀಡು ಒಂದ್ ಸ್ಪೀಡ್ ಏನ್ ಹೋಗ್ತಿತ್ತು ಫಸ್ಟ್ ಎಕ್ಸ್ ಕಿಲೋಮೀಟರ್ ಅಲ್ಲಿ ಸ್ಪೀಡ್ ಅಲ್ಲಿ ಹೋಗ್ತಿತ್ತು ಫಸ್ಟ್ 60 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಿದೆ ಅಂತ ಇಟ್ಕೊಳ್ರಿ. ಈ x16 ನಲ್ಲಿ 8 ಕಳ್ಕೊಂಡ್ರೆ ಎಷ್ಟಾಗುತ್ತೆ? 52. ಸೆಕೆಂಡ್ ಸ್ಪೀಡ್ ಏನಾಗುತ್ತೆ? ಸೆಕೆಂಡ್ ಸ್ಪೀಡ್ ಅಂತಾನೆ ತಗೋಣ. ಸೆಕೆಂಡ್ ಸ್ಪೀಡ್ x minus 8 ಏನು ಕಿಲೋಮೀಟರ್ ಪರ್ ಅವರ್ km per hour. ಇದು ಸಹ km per hour. ಸೊ ಇಲ್ಲಿ ಗ್ಯಾಪ್ ಬಿಟ್ಕೊಳ್ರವ, ನಾನು ಗ್ಯಾಪ್ ಬಿಟ್ಟಿಲ್ಲ, ಇಲ್ಲಿ ಗ್ಯಾಪ್ ಬಿಡ್ರಿ. ಲೆಟ್ ದ ಸ್ಪೀಡ್ ಬಿ ಎಕ್ಸ್, ಲೆಟ್ ದ ಸೆಕೆಂಡ್ ಸ್ಪೀಡ್ ಬಿ ಎಕ್ಸ್ ಮೈನಸ್ ಯಾವ್ದ್ರ ಸ್ಪೀಡ್ ಇದು? Train. ಓಕೆ. ಸೊ ಈಗ ಒಂದು ಕನ್ಕ್ಲೂಷನ್ ಬರೋಣ. ಸೊ ಈಗ ಟೈಮ್ ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ ಗೊತ್ತಾ? ಡಿಸ್ಟೆನ್ಸ್ ಬೈ Speed. ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಟೈಮ್ ಅನ್ನ t1 ಅಂತ ತಗೋಣ. ಎಷ್ಟು ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡ್ತು? 480 ಸ್ಪೀಡ್ x. ಈಗ ಸೆಕೆಂಡ್ ಸ್ಪೀಡ್ ಅನ್ನ ಟೈಮ್ ಅನ್ನ ಏನು 480 ಬೈ ಮೈನಸ್ ಸಮಾಧಾನಕ್ಕೆ ಬರ್ರಿ. ಈಗ ಸಮಾಧಾನಕ್ಕೆ ಬರ್ರಿ. ಬಂದ್ರ? ಈಗ ಇದೇ ಸ್ಪೀಡ್ ಅಲ್ಲಿ ಹೋದ್ರೆ ಇಷ್ಟು ಗಂಟೆ ಸಾಕು. ಈ ಸ್ಪೀಡ್ ಅಲ್ಲಿ ಹೋದ್ರೆ ಸೆಕೆಂಡ್ ಟೈಮ್ ಸ್ಪೀಡ್ ಅಲ್ಲಿ ಹೋದ್ರೆ ಅದಕ್ಕೆ ಫಸ್ಟ್ ಇದಕ್ಕಿಂತ ಎಷ್ಟು ಗಂಟೆ ಜಾಸ್ತಿ ಬೇಕು? 3 ಅವರ್ಸ್ ಬೇಕು. ಕೇಳಿ ನೋಡ್ರಿ ಲೆಕ್ಕನ ನೋಡ್ರಿ. then it would have taken 3 hours more to cover the same distance. ಈ ಡಿಸ್ಟೆನ್ಸ್ ಅಲ್ಲಿ ಹೋದ್ರೆ 3 ಗಂಟೆ ಕಡಿಮೆ ತಗಂತತೆ. ಈ ಸ್ಪೀಡ್ ಅಲ್ಲಿ ಹೋದ್ರೆ 3 ಗಂಟೆ ಜಾಸ್ತಿ ತಗಂತತೆ. ಮೊದಲಿಗಿಂತ ಜಾಸ್ತಿ. ಮೊದಲು 60 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಿದ್ದ ಕಣ 2 ಗಂಟೆಗೆ ಹೋದ್ವಿ. ಈಗ 45 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋದ ಕಣ ಅಲ್ಲಿಗೆ 3 ಗಂಟೆಗೆ ಹೋದ್ವಿ. ಅಂದ್ರೆ ಮೊದಲಿಗಿಂತ ಏನ್ ಮಾಡಿದ್ವಿ? 1 ಗಂಟೆ ಜಾಸ್ತಿ ತಗೊಂಡ್ವಿ. ಹಾಗಾದ್ರೆ t2 is equal to t1 plus 3 ಬರಿಬೋದಾ? ಇದು ಎಲ್ಲರಿಗೂ ಅರ್ಥ ಆಯ್ತಾ? ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಸೊ t2 is equal to t1 plus 3 ಯಾಕೆ ಬರ್ದ್ರಿ ಸರ್? ಸೆಕೆಂಡ್ ಟೈಮ್ ಅಲ್ಲಿ ಟ್ರೈನ್ ಸ್ಪೀಡ್ ರೆಡ್ಯೂಸ್ ಆಗುತ್ತೆ 8 ಕಿಲೋಮೀಟರ್ಸ್ ಪರ್ ಅವರ್ಸ್ ಆದಾಗ ಅದು ಟೈಮ್ ಅನ್ನು ಎಷ್ಟು ತಗೊಳತ್ತಂತಂದ್ರೆ ಮೊದಲೇ ಸಾರಿ ಏನು ಸ್ಪೀಡ್ ಅಲ್ಲಿ ಹೋಗ್ತಿತ್ತೋ ಅದಕ್ಕಿಂತ 3 ಗಂಟೆ ಜಾಸ್ತಿ ತಗಂತಂದೆ. ಅಲ್ಲಿಗೆ ಸೆಕೆಂಡ್ ಟೈಮ್ ಇಸ್ ಈಕ್ವಲ್ ಟು ಫಸ್ಟ್ ಟೈಮ್ ಪ್ಲಸ್ 3 ಬರಿಬೋದಾ? ಬರಿಬೋದಾ? ನನಗೆ ನಿಮ್ ತಲೆ ಒಳಗ್ ಹೋಗಿಲ್ಲ, ಸುಮ್ನೆ ನಾನು ಹೇಳ್ತೀನಿ ಕೇಳ್ರಿ. ಈ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನೀವು ಕೊಟ್ಟಾಗ ನೀವು ಕ್ವಾಡ್ರಾಟಿಕ್ ಇಕ್ವೇಶನ್ ನ ಫಾರಂ ಮಾಡ್ಬೇಕು. ನನಗೆ ಸುಮ್ನೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿಸಿ ನೀವು ಮಾಡಿಲ್ಲ ಅಂದ್ರೆ ಬೇಜಾರಾಗ್ತದೆ. ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಸೊ ಫಸ್ಟ್ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡುತ್ತೆ ಟ್ರೈನು? 480 ಕಿಲೋಮೀಟರ್. ಫಸ್ಟ್ ಸ್ಪೀಡ್ ಯಾವುದು? ಎಕ್ಸ್ ಕಿಲೋಮೀಟರ್ ಪರ್ ಅವರ್. ಸೆಕೆಂಡ್ ಸ್ಪೀಡು ಎಕ್ಸ್ ಮೈನಸ್ 8. ಆವಾಗ ಟೈಮ್ ಕಂಡುಹಿಡ್ಕೋಬೇಕು. ಈಗ ಎಕ್ಸ್ ಸ್ಪೀಡ್ ಅಲ್ಲಿ ಹೋದ್ರೆ 480 ಎಕ್ಸ್ ಸ್ಪೀಡ್ ಅಲ್ಲಿ ಹೋದ್ರೆ ಎಷ್ಟು ಟೈಮ್ ಬೇಕು?
480 ಕಿಲೋಮೀಟರ್ನ x-8 ಸ್ಪೀಡ್ ಅಲ್ಲಿ ಹೋದ್ರೆ ಎಷ್ಟು ಟೈಮ್ ಬೇಕು? ಆದರೆ what is the relation between the time 1 and time 2 is equal to time 2 is equal to t1 plus 3. ಟೈಮ್ 2 ನಲ್ಲಿ ಅದೇ ಡಿಸ್ಟೆನ್ಸ್ ನ 480 ಕಿಲೋಮೀಟರ್ಸ್ ನ ಕವರ್ ಮಾಡಕ್ಕೆ ಮೊದಲನೇ ಸ್ಪೀಡ್ ಅಲ್ಲಿ ಹೋದಾಗ ಎಷ್ಟು ತಗೊಂತಿತ್ತೋ ಅದಕ್ಕಿಂತ ಜಾಸ್ತಿ 3 ಅವರ್ಸ್ ತಗೊಳುತ್ತೆ. ಸೊ ನಾವ್ ಇಟ್ ಇಸ್ ಕ್ಲಿಯರ್? Yes, sir. ಬರಿಬಹುದಾ? Yes, sir. ಯಾರಿಗೆ ಏನ್ ಡೌಟ್ ಇಲ್ಲಲ್ಲ? ಸೊ ನಾವ್ ಐ ಟೇಕ್ t2 minus t1 is equal to 3. ಬರಿಬಹುದಾ ಇದನ್ನ? Yes, sir. Just I will transfer t1 to LHS. It becomes minus. What is t2? 480 divided by x minus 3. 480 divided by x is equal to 3. So now write down this. First you write down. ಇದನ್ನ ಮೇಗಿಂದ ನಾನು ಮತ್ತೆ ಅಳಿಸ್ಬಿಡ್ತೀನಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಈಗಲೇ ಕೇಳ್ಕೊಳ್ರಿ. ಸರ್ ಎಕ್ಸ್ ಮೈನಸ್ 8 ಹಾ ಏನ್ ಕೇಳವ. T2 480 divided by x minus 8. ವೆರಿ ಗುಡ್ ಕ್ವಶನ್. ಈಗ ಸೆಕೆಂಡ್ ಅಲ್ಲಿ ಟೈಮ್ ಬೇಕು. 480 ಕಿಲೋಮೀಟರ್ ಸ್ಪೀಡ್ ಅನ್ನ ರೆಡ್ಯೂಸ್ ಮಾಡಕ್ಕೆ ಟ್ರಾವೆಲ್ ಮಾಡಕ್ಕೆ ಸಿಂಚು ಅದರ ಸ್ಪೀಡ್ ಮೊದಲನೇ ಸ್ಪೀಡ್ಗಿಂತ 8 ಕಿಲೋಮೀಟರ್ ಕಡಿಮೆ ಆತಂತೆ. ಮೊದಲನೇ ಸ್ಪೀಡ್ ಎಕ್ಸ್ ಇದ್ರೆ ಸೆಕೆಂಡ್ ಸ್ಪೀಡ್ ಏನಾಗಿರುತ್ತೆ? ಎಕ್ಸ್ ಗಿಂತ 8 ಕಡಿಮೆ ಅಂದ್ರೆ ಏನ್ ಮಾಡ್ಬೇಕು? ಕಳಿಬೇಕಾ ಕೂಡ್ಬೇಕಾ? ಅದಕ್ಕೆ ಎಕ್ಸ್ ಮೈನಸ್ 8. ಸರ್ ಅಲ್ಲಿ ಕೆಳಗಡೆ x minus 3 ಬರ್ದಿದ್ದೀರಾ? ಕೆಳಗಡೆ ಸರ್ ಎಲ್ಲಿ? ಬಡಿ. ಸೊ ನಾವು ರೈಟ್ ಎಕ್ಸ್ ಮೈನಸ್. ಅಲ್ಲಿ ಸರ್ ಹೇಳಿದ್ದು ಹೆಂಗಿದಾವೆ ಅಂದ್ರೆ ನಾನ್ ಕನ್ನಡಕ ಹಾಕಿದ್ರು ಕೆಲವೊಂದ್ಸಲ ಎಡವಟ್ ಆಗ್ಬಿಡ್ತಾವೆ. ನಿಮ್ಮ ಏನು ಒಬ್ಬೊಬ್ಬ ಸೃಷ್ಟಿ ಮೈಕ್ ಮ್ಯೂಟ್ ಮಾಡಿ. ಏನಾರು ಡೌಟ್ ಉಂಟಾ? ಉಂಟಿದ್ರೆ ಹೇಳಿ. ಇಲ್ಲಿ ನಾನು ಸ್ವಲ್ಪ ಮಿಕ್ಸ್ ಮಾಡಿದೀನಿ ಮತ್ತೆ ನೀವು ಗ್ಯಾಪ್ ಬಿಟ್ಟು ಬರ್ಕೊಂಡಿದ್ದೀರಿ ಇಲ್ಲ? ಎಸ್ ಸರ್. ನಾವು ಸೇರ್ಸಿದೀವಿ ಸರ್. ನೋ ಸರ್. ಹೌದಲ್ಲ? ನೋ ಸರ್. ಓಕೆ. ಸೊ ನಾನು ಈ ಸ್ಟೆಪ್ ಅನ್ನ ಅಗೈನ್ ರೈಟ್ ಇನ್ ದಿ ಟಾಪ್ ಆಫ್ ದಿ ಬೋರ್ಡ್ ಮತ್ತೆ ನೀವು ಬರ್ಕೋಬೇಡ್ರಿ ಆಯ್ತಾ? ಈ ಸ್ಟೆಪ್ ಅನ್ನ ಮೇಲ್ ಬರ್ಕೊಳ್ತೀನಿ. ಬರ್ಕಂತೀರಾ ಮತ್ತೆ ಬೇಡವಾ? ಬೇಡ ಸರ್. ಅಳಿಸ್ತೀನಿ. ಅಳಿಸ್ಬೋದ ಇದನ್ನ? ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದೆಯಾ ಕೇಳಿ. ಇದನ್ನ ಯಾಕೆ t2 is equal to 480 divided by x minus 8 ಬರ್ದೆ ಅಂತ ಯಾರಿಗಾರ ಡೌಟ್ ಇದೆಯಾ ಸರ್? ಸರ್ ಈ ಸ್ಪೀಡ್ ಅಲ್ಲಿ ಹೋದಾಗ ಇಷ್ಟು ಟೈಮ್ ತಗೊಳುತ್ತೆ, ಈ ಸ್ಪೀಡ್ ಅಲ್ಲಿ ಹೋದಾಗ ಇಷ್ಟು ಟೈಮ್ ತಗೊಳುತ್ತೆ. ಯಾವ್ದು? ಅದೇ ಟ್ರೈನ್ ಆಯ್ತಲ್ಲ, ಅದಕ್ಕೋಸ್ಕರ ಬರ್ದಿದ್ದೀನಿ. ಬಟ್ ಸೆಕೆಂಡ್ ಟ್ರೈನ್ ಟ್ರಾವೆಲ್ ಮಾಡಿದಾಗ ಮೊದಲನೇ ಟೈಮ್ಗಿಂತ ಜಾಸ್ತಿ 3 ಅವರ್ಸ್ ತಗೊಳುತ್ತೆ. ಯಾಕಂದ್ರೆ ಸ್ಪೀಡ್ ಈಸ್ ರೆಡ್ಯೂಸ್ ಆಗಿದೆ, ಕಡಿಮೆ ಆಗಿದೆ. ಜಾಸ್ತಿ ಆಗಿದ್ರೆ ಏನಾಗ್ತಿತ್ತು? ಕಳಿತಿದ್ವಿ, ಹೌದಲ್ವಾ? ಜಾಸ್ತಿ ಆಗಿಲ್ಲ, ಈ ಕಡಿಮೆ ಅಂದ್ರೆ ಟೈಮ್ ಜಾಸ್ತಿ ತಗೊಂಡು ಅದಕ್ಕಿಂತ ಕಡಿಮೆ ಟೈಮ್ ತಗೊಂಡಿದ್ರೆ ಅದನ್ನೇನ್ ಮಾಡ್ತಿದ್ವಿ? ಕಳಿತಿದ್ವಿ. ಕ್ಲಿಯರಾ? ಇದಿರೇನ್ರಮ್ಮ? ಸೆಕೆಂಡ್ ಟೈಮ್ ಅಲ್ಲಿ ಸ್ಪೀಡ್ ಜಾಸ್ತಿ ಆಗಿದ್ರಿಂದ ಮೊದಲನೇ ಟೈಮ್ಗಿಂತ ಜಾಸ್ತಿ ಆಯ್ತು. ಸೆಕೆಂಡ್ ಟೈಮ್ ಅಲ್ಲಿ ಮೊದಲನೇ ಟೈಮ್ಗಿಂತ ಜಾಸ್ತಿ ಆಗಿದ್ರೆ ಮೊದಲನೇ ಟೈಮ್ ಅಲ್ಲಿ ಏನ್ ಮಾಡ್ತಿದ್ವಿ? ಕಳಿತಿದ್ವಿ. ಎಷ್ಟು ಗಂಟೆ ಕಡಿಮೆ ಆಗ್ತಿತ್ತು ಅಂತ, ಹೌದಲ್ವಾ? ಇಲ್ಲಿ 3 ಗಂಟೆ ಜಾಸ್ತಿ ಆಯ್ತು, ಕೂಡಿದ್ವಿ. 3 ಗಂಟೆ ಕಡಿಮೆ ಆಗಿದ್ರೆ t1 minus 3 ಅಂತ ಬರೀತಿದ್ವಿ. ಸೊ ನೌ ಇಟ್ ಇಸ್ ಕ್ಲಿಯರ್? Yes, sir. So again I will write
ಟಾಪ್ ಮತ್ತೆ ಬರ್ಕಬೇಡಿ ನೀವು ನೀವೇನಂತಾರೆ 3. So now what is the LCM? So one in the denominator there are algebraic terms ಇದೆ ಅಂದ್ರೆ ಅಲ್ಲಿ LCM ತೆಗಿಬೇಕು ಅಂದ್ರೆ ಬಾರಿ ಈಸಿ. ಡಿನಾಮಿನೇಟರ್ ಅಲ್ಲಿ ಯಾವ್ಯಾವ ಟರ್ಮ್ ಇದಾವೆ ಅಷ್ಟು LCM ಆಗುತ್ತೆ. x minus 8 into x. x minus 8 into x. x minus 8 x minus 8 gets cancelled. Remaining is x. x into 480 480x minus ನೋಡ್ರಿ ಇಲ್ಲಿ x ಕ್ಯಾನ್ಸಲ್ ಉಳಿದಿದ್ದು x minus 8 into 480 into x minus 8 is equal to 3 into 3. ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ನಾನು 2 ಫ್ರಾಕ್ಷನ್ಸ್ ಇದೆ, ಆಲ್ಜಿಬ್ರಿಕ್ ಟರ್ಮ್ಸ್ ನಂಬರ್ಸ್ ಇದ್ರೆ ಪಕ್ಕದಲ್ಲಿ ತಗೊಂಡೋಗಿ ಡಿವೈಡ್ ಮಾಡ್ತೀವಿ. ಆಲ್ಜಿಬ್ರಿಕ್ ಟರ್ಮ್ಸ್ ಇದ್ರೆ LCM ತೆಗೆಯೋದು ಅಂದ್ರೆ ಈಸಿ, ವೆರಿ ಈಸಿ. ಡಿನಾಮಿನೇಟರ್ಸ್ ಅಲ್ಲಿ ಏನೇನು ಇದಾವೋ ಅಷ್ಟು LCM ಡಿನಾಮಿನೇಟರ್ ಅಲ್ಲಿ. ಈಗ ಫಸ್ಟ್ ಡಿನಾಮಿನೇಟರ್ ತಗೊಂಬಂದೆ, ಇದು ಕ್ಯಾನ್ಸಲ್ ಆಯ್ತು, ಉಳಿದಿರೋದು x ಅದನ್ನ 480 ಮಲ್ಟಿಪ್ಲೈ ಮಾಡ್ತೇವೆ. ಸೆಕೆಂಡ್ ಡಿನಾಮಿನೇಟರ್ ತಂದೆ x ಕ್ಯಾನ್ಸಲ್ ಆಯ್ತು, ಉಳಿದಿರೋ x minus 8 480 ಮಲ್ಟಿಪ್ಲೈ ಮಾಡಿದೆ. ನೌ ಮೇಕ್ ದ ಕ್ರಾಸ್ ಮಲ್ಟಿಪ್ಲಿಕೇಶನ್. ಮಾಡ್ಬೋದಾ? ಮಾಡ್ಬೋದೇನಮ್ಮ? 480 into x minus 8 3x 3 into x minus 8 into x. ಸಮಾಧಾನಕ್ಕೆ ನೋಡ್ರಿ, ಸಮಾಧಾನಕ್ಕೆ ಎಲ್ಲರೂ ಇದ್ದೀರಾ? ಸಮಾಧಾನಕ್ಕೆ ಇದ್ದೀರಾ ಅಥವಾ ಏನಾರ ಅವಸರಕ್ಕೆ ಇದ್ದೀರಾ? ಎಲ್ಲರೂ ಗಣಪತಿ ಬಿಡ್ತದಾರ, ಡಿಜೆ ಹಾಕಿದಾರ? ಡಿಜೆ ಮತ್ತೊಂದ್ಸಲ ಕೇಳ್ಬಹುದು, ಆದ್ರೆ ಎಕ್ಸಾಮ್ ಮತ್ತೊಂದ್ಸಲ ಬರ್ದ್ರೆ ಫೇಲ್ ಅಂತ ಬರ್ತದ ಮಾರ್ಕ್ಸ್ ಕಡೆಗೆ ಅಷ್ಟೇ. ಇನ್ನೇನಾಗಲ್ಲ ಸರ್, ಫೇಲ್ ಅಂತ ಬರ್ಲಿ ಬಿಡ್ರಿ ಸರ್. ಬೀಸ್ ಇಂಪಾರ್ಟೆಂಟ್ ಸರ್. ಆ ಸೌಂಡ್ ಎಷ್ಟು ಚೆನ್ನಾಗಿ ಕಿವಿಗೆ ಇಂಪಾಗಿದೆ ಗೊತ್ತಾ? ಎಷ್ಟೋ ಜನ ಸಾಯ್ತಾ ಇದ್ದಾರೆ ಡಿಜೆ ಕಡೆಯಿಂದ, ಗೊತ್ತಾಯ್ತಾ? ಚಿಕ್ಕ ಮಕ್ಕಳು ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಡ್ತಾರೆ, ಆಯ್ತಲ್ಲ? ಈಗ ನಮ್ಮ ಆಕ್ಚುಲಿ ಹಿಂದೂ ಸಂಸ್ಕೃತಿ ಪ್ರಕಾರ ಒಳ್ಳೊಳ್ಳೆ ಭಜನೆ, ಸಮಾಳ, ವೀರ್ಗಾಸ ಇವ್ನು ಮಾಡ್ಕೊಂಡು ಹೋಗ್ತೀವಿ ಅವ್ರ ಮುಂದೆ, ಹೌದಲ್ಲನ್ರಮ್ಮ? ಈಗ ಮಾಡ್ತಾರದು ಏನಂತ ನಿಮ್ಗೆ ಗೊತ್ತೈತೆ, ಅದ್ ನಾವ್ ಹೇಳೋದ್ ಬೇಡ, ಆಯ್ತಲ್ಲ? ಅಲ್ಲಿ ನಮ್ ಸಂಸ್ಕೃತಿ ಎತ್ತಿಡಿಯಕ್ ಆಗ್ತಾನೆ ಇಲ್ಲ ನಾವು, ಆಯ್ತಲ್ಲ? ಒಳ್ಳೆ ಭಜನೆ, ಒಳ್ಳೆ ಕೋಲಾಟ ಆ ತರದ್ ಮಾಡಿದ್ರೆ ಎಲ್ಲ ಹೆಣ್ಮಕ್ಳು ಮನೆಯವ್ರು ಇಲ್ಲಿರೋ ಎಲ್ಲರೂ ನಿಂತ್ಕೊಂಡು ನೋಡ್ಬೋದು. ಈಗ ಹೊರಗೆ ಹೋಗಕ್ಕೆ ಭಯ ಐತೆ, ಯಾಕಂದ್ರೆ ಕಿವಿ ಯಾವಾಗ ಹೋಗ್ತಾವ ಅಂತ ಗೊತ್ತಿಲ್ಲ. ಬಿಟ್ರೆ ಆಮೇಲೆ ಹರ್ಷಿತಾ ಅಂದ್ರೆ ಓಕೆ ಬನ್ನಿ ಈಗ. ಸೊ ಇಲ್ಲಿ ನೋಡ್ರಿ, ಇವೆರಡರಲ್ಲೂ ಕಾಮನ್ ಇದೆ 480. ಕಾಮನ್ ತೆಗೆದ್ರೆ ಉಳಿದಿದ್ದು -x x minus 8. ಕರೆಕ್ಟ್ ಹರ್ಷಿತಾ? ಇಲ್ಲಿ ಇವೆರಡರಲ್ಲೂ ಕಾಮನ್ 480 ಇದೆ. ಇಲ್ಲಿ 480 ಬರ ತೆಗೆದು x ಉಳಿತು, ಇಲ್ಲಿ 480 ಬರ ತೆಗೆದು x minus 8 ಉಳಿತು. ಸೊ ನಾವು ರೈಟ್ 3x into x minus 8. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇನ್ನೊಂದು ಸ್ಟೆಪ್ ಅಲ್ಲಿ ಮಲ್ಟಿಪ್ಲೈ ಮಾಡೋಣ. 480 x minus x plus 8. Now it is multiplied by minus into plus minus into minus plus. So now write 3x square minus 24x. 3x into x square 3x square 3x into 8 24x. So now L plus x minus x cancel. 480 into 8 is equal to 3x square minus 4x. So I will write total RHS terms to LHS, LHS terms to RHS. 3x square minus 4x. What is the multiplication of 480 into 8? 3840. ಬರೆಯೋಣ. ಮತ್ತೆ ಈ ಸಲ ನೀವು ಹಂಗ್ ಬರ್ದಿರಿ, ಮತ್ತೆ ಎಲ್ಲೋ ತಂದು ಯೋಚನೆ ಮಾಡ್ತಾರೆ. 3x square minus 4x ಎಷ್ಟಾಯ್ತಮ್ಮ? 3840. 3840. Okay. 3x square minus 4x minus 3840 is equal to 0. Sir, ಅದು -24. 24x. ಏನು ಹಂಗೆ ಒಂಚೂರು ತಪ್ಪು ಮಾಡಂಗಿಲ್ಲ, ನಾನು ಹಂಗೆ ಕಾಯ್ತಿರ್ತೀರಪ್ಪ ಹೊಡಿಯಕ್ಕಂಗೆ. ರಕ್ಷಿತಾ ನೀನಂತೂ ಭಾರಿ ಮಾಡ್ತೀಯವ. ದೀಕ್ಷಾ ಇದ್ದಾಳ? ಸರ್ ನಾವಲ್ಲಿ ಮತ್ತೆ 3 ನ ಕಾಮನ್ ಆಗಿ ತೆಗಿಬೋದಲ್ಲ ಸರ್? ಕೇಳಮ್ಮ. ಮತ್ತೆ 3 ನ ಕಾಮನ್ ಆಗಿ ತೆಗಿಬೋದಲ್ಲ ಸರ್? ತೆಗಿಬಹುದು, ಸಾಕ್ ಬಿಟ್ಬಿಡ್ರಿ.
ಹೋಗುತ್ತಾ 3 1s ಇಲ್ಲಿ 28 ಬಂತ ಹರ್ಷಿತಾ, ಅಲ್ಲಿಗೆ 3 2 3 ಬರುತ್ತೆ 1280s ಎಷ್ಟು ಸರ್ ಉಳಿತು? 1280 ಬರುತ್ತೆ. 1280 ಬರುತ್ತೆ. ಮಾಡೋಣ. ಓಕೆ, ಅದು ಮಾಡ್ಬಿಡೋಣ. ಸೊ ಆಲ್ ದ ಟರ್ಮ್ಸ್ ಆರ್ ನೆಕ್ಸ್ಟ್ ಸ್ಟೆಪ್ ಮಾಡೋಣ. ಫಸ್ಟ್ ಅಲ್ಲಿ ತನಕ ಬರ್ಲವಾ, ಸುಮ್ಮನೆ ಎಡವಟ್ ಮಾಡ್ಬಿಡ್ತಾರೆ. ಈ ಸಲ ಮಿಡ್ ಟರ್ಮ್ ಅಲ್ಲಿ ಎಲ್ಲರೂ ಔಟ್ ಆಫ್ ಔಟ್ ತೆಗಿಬೇಕು, ಎಲ್ಲ ಸಿಲೆಬಸ್ ಮುಗ್ದಿದೆ, ಹೌದಲ್ವಾ ಸಾನಾ? ಸರ್ ಸ್ಟೇಟ್ ಅವರಿಗೆ ಕ್ವಶನ್ ಪೇಪರ್ ಬೋರ್ಡ್ ಇಂದ ಬರ್ತದಾ? ಬರುತ್ತೆ, ಸ್ಟೇಟ್ ಅವರಿಗೆ ಬೋರ್ಡ್ ಇಂದಾನೆ ಬರುತ್ತೆ. ಕಾಮನ್ ಪೇಪರ್ ಟು ಆಲ್ ಓವರ್ ದಿ ಸ್ಟೇಟ್. ಆಯಾ ಸ್ಕೂಲ್ ಅಲ್ಲೇ ಇದ್ ಮಾಡಲ್ಲ, ಕನ್ಸ್ಟ್ರಕ್ಟ್ ಮಾಡಲ್ಲ, ಆಯ್ತಾ? ಇಲ್ಲೇ ಪ್ರಿಪೇರ್, ಅಲ್ಲಿಂದ ಸ್ಟೇಟ್ ಇಂದಾನೆ ಪ್ರಿಪೇರ್ ಆಗಿರುತ್ತೆ. ನಮ್ ಲಾಗಿನ್ ಕೊಡ್ತಾರೆ, ನಾವು ಪ್ರಿಂಟ್ ಆಗಿ ಕೊಡ್ಬೇಕು. ಕ್ಲಿಯರ್? ಸೊ ಅದಕ್ಕೆ ಈಗ ನನ್ ಪೇಪರ್ ಹಂಗಿತ್ತು ಸರ್, ನನ್ ಪೇಪರ್ ಈಜಿ ಇತ್ತು, ನನ್ ಪೇಪರ್ ಡೌಟ್ ಇತ್ತು ಅನ್ನಂಗೆಲ್ಲ. ಈಗ ಆಲ್ ಓವರ್ ಸ್ಟೇಟ್ ಸ್ಟೂಡೆಂಟ್ SLC ಸ್ಟೂಡೆಂಟ್ಸ್ ಗೆ ಸೇಮ್ ಕ್ವಶನ್ ಪೇಪರ್, ಸೇಮ್ ಟೈಮಿಂಗ್, ಸೇಮ್ ಡೇಟ್. 24 ಇಂದ ಸರ್. ಎಸ್ 24 ಇಂದ 24 ಇಂದ. ಸೊ ನೋಡ್ರಮ್ಮ, ಇಲ್ಲಿ ಆಲ್ ದ ಟರ್ಮ್ಸ್ ಆರ್ ಡಿವಿಸಬಲ್ ಬೈ 3. ಸೊ ಅದಕ್ಕೆ ಡಿವೈಡೆಡ್ ಬೈ 3 ಮಾಡ್ರಿ. ಡಿವೈಡೆಡ್ ಬೈ 3 ಮಾಡಿದ್ರೆ 3 3 ಕ್ಯಾನ್ಸಲ್, x ಸ್ಕ್ವೇರ್, 3 8s 3 1s, ಆಮೇಲೆ 3 2s. 8s ಇಲ್ಲಿ ನೋಡ್ರಿ 3 1s 3 2s 8 ಅಲ್ಲಿ 6 ಹೋದ್ರೆ 2 ಉಳಿತು. ಆ 2 ಅನ್ನ 4 ಇಂದ ಹಾಕ್ರಿ, 24 ಆಯ್ತು. 3 8s equal to 0. It is the answer, expected answer ಇರುತ್ತೆ. All the terms are these 3 terms are divisible by 3, therefore it is divided by 3. So now it is clear. ನಮಗೆ ನಾವೆಲ್ಲ SLC ಓದ್ಬೇಕಾದ್ರೆ ಹರ್ಷಿತಾ, ಕ್ವಾಡ್ರಾಟಿಕ್ ಇಕ್ವೇಶನ್ ದೊಡ್ಡ ಚಾಪ್ಟರ್ ಹಂಗೆ. ಇದು ಏನ್ ಗೊತ್ತಾ, ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಬರ್ತಿದ್ವು, ಆಯ್ತಲ್ಲ, ನಾವು ಮಾಡಕ್ಕೆ 45% ರೆಡ್ಯೂಸ್ ಆಗಿದೆ ಸರ್. ನಿಜ ಹೇಳ್ತೀನಿ ನೋಡಿ, ನಿಮ್ಗೆ ಎಷ್ಟು ಲಾಭ ಹರ್ಷಿತಾ ಅಂದ್ರೆ, ಆಗಲ್ಲ ಸರ್, ಡಿಫಿಕಲ್ಟ್. ಸಿಲೆಬಸ್ ರೆಡ್ಯೂಸ್ ಆದಷ್ಟು ಅಪ್ಲೈಡ್ ಜಾಸ್ತಿ ಕೇಳ್ತಾರೆ ಸರ್. ಕಾಮನ್ ಕೇಳ್ಬೇಕಲ್ಲ ಹರ್ಷಿತಾ. ಈಗ ಒಂದ್ ವಿಚಾರ ಹೇಳ್ತೀನಿ ಕೇಳು, ಬರೀ ಫೇಲ್ ಮಾಡೋದು ಒಂದೇ ಗುರಿ ಅಲ್ಲ ನಮ್ದು, ಪಾಸ್ ಮಾಡ್ಸೋದು ಗುರಿ ಇಟ್ಕೊಂಡು ಕ್ವಶನ್ ಪೇಪರ್ ತೆಗಿಯೋದು ನಾವು, ಆಯ್ತಲ್ಲ? ಔಟ್ ಆಫ್ ಔಟ್ ತೆಗಿಯರಿ. ಭಾರಿ ಅಪ್ಲೈಡ್ ಸರ್. ಬಾರಿ ಅಪ್ಲೈಡ್ ಜಾಸ್ತಿ ಇರ್ತದೆ ಸರ್. ವರ್ಕ್ ಮಾಡ್ಬೇಕು ಸರ್. ನಮ್ ಸರ್ ಕೊಡೋ ಕ್ವಶನ್ಸ್ ನಾ ಇವಾಗ್ಲೇ ಎಕ್ಸಾಮ್ ಅಲ್ಲಿ ಬರೆಯಕ್ಕಾಗಲ್ಲ ಸರ್. ಅಲ್ಲ, ನೀವೇನ್ ಗೊತ್ತಾ, ಇದ್ರ ಬೇಸಿಸ್ ಮೇಲೆ ವರ್ಕ್ ಮಾಡ್ಬೇಕು. ಇದ್ರ ಬೇಸಿಸ್ ಸರ್ ಮೇಲೆ ಅವರು ಸರ್ ಫಸ್ಟ್ ಟೆಕ್ಸ್ಟ್ ಬುಕ್ ಬಿಟ್ಟು ಅಪ್ಲೈಡ್ ಮಾಡ್ಕೊಂಡು ಹೋಗ್ತಾರೆ ಸರ್. ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಕೊಡ್ತಾರೆ ಸರ್ ಒಂದೊಂದ್ಸರಿ. ನಾವ್ ಅಪ್ಲೈಡ್ ಪ್ರಾಕ್ಟೀಸ್ ಮಾಡಿದಾಗ ಟೆಕ್ಸ್ಟ್ ಬುಕ್ ಕೊಡ್ತಾರೆ, ಟೆಕ್ಸ್ಟ್ ಬುಕ್ ಪ್ರಾಕ್ಟೀಸ್ ಮಾಡಿದಾಗ ಅಪ್ಲೈಡ್ ಕೊಡ್ತಾರೆ. ಯಾವ್ದು ಬರುತ್ತೆ ಎಕ್ಸಾಮಿಗೆ? ಆನ್ಯುವಲ್ ಎಕ್ಸಾಮಿಗೆ ಮೆಜಾರಿಟಿ ಯಾವ್ದು ಬರುತ್ತೆ? ಅಪ್ಲೈಡ್ ಎಲ್ಲ ಅಪ್ಲೈಡಾ? ಸರ್ ಪಾಸಿಂಗ್ ಪ್ಯಾಕೇಜ್ ಅಷ್ಟೇ ಟೆಕ್ಸ್ಟ್ ಬುಕ್ ಇಂದ. ಅಂದ್ರೆ ಯು ಹ್ಯಾವ್ ಟು ಪಾಸ್ ದ ಮ್ಯಾಥ್ಸ್. ಮ್ಯಾಥ್ಸ್ ಪಾಸ್ ಆಗಕ್ಕೆ ಎಷ್ಟು ಬೇಕಾ ಅಷ್ಟು ಬಂದಿರುತ್ತೆ. ಅದಕ್ಕೆ ಡೌಟ್ ಹರ್ಷಿತಾ? ಸರ್ ಅದಕ್ಕೇನ್ ಡೌಟ್ ಇಲ್ಲಲ್ಲ ಪಾಸ್ ಆಗಕ್ಕೆ?
ಹಾ ಸರ್ ಪಾಸ್ ಏನ್ ಸರ್ ತೆಗಿಬಹುದು. ನಮ್ ಸ್ಟೇಟ್ ಅವರಿಗೆ 95-96% ವಿತ್ ಇನ್ ದಿ ಟೆಕ್ಸ್ಟ್ ಬುಕ್ ಹೇಳ್ತಾರ. ಅದಕ್ಕೆ ನೀವು CBSE ಯಾಕೆ ಸೇರ್ಕೊಂಡ್ರಿ? ಏನು ಬೇಸಿಕ್ ಪೇಪರ್ ತಕೊಂಡ್ರೆ ಸ್ಟೇಟ್ ಬರುತ್ತೆ ಸರ್. ಅಲ್ಲ ನಾನು ಹೇಳೋದ್ ಕೇಳೋ, CBSE ಏನ್ ಗೊತ್ತ, CBSE ಓದಿದ್ರು SLC ಅಂತಾರೆ, ಸ್ಟೇಟ್ ಓದಿದ್ರು SLC ಅಂತಾರೆ, ಬಟ್ ಕಾಲೇಜ್ ಸ್ಟೇಟ್ ಅಲ್ಲಿ ಒಂದೇ ಓದದ. ಆದ್ರೆ ವೈ ಯು ಟೇಕ್ ರಿಸ್ಕ್? CBSE ಓದಿದವ್ರಿಗೆ ಬೇಗ ಕೆಲಸ ಯೂಸ್ ಆಗುತ್ತೆ. ಯಾರು ಹೇಳಿದ್ ನಿನಗೆ? ಲಾಲ್ ಬಸಕ್ಕ ಈಸಿ ಆಗುತ್ತೆ ಸರ್. ಯಾವ್ದು? ಎಲ್ಲಿ ಈಸಿ ಆಗುತ್ತೆ? PU ಅಲ್ಲಿ ಅಲ್ಲವ, ಈ ಸ್ಟೇಟ್ ತಡಿ ಒಂದಿಷ್ಟು ಹೇಳ್ತೀನಿ ಕೇಳೋ. ನಿನಗೆ ಬೇರೆ ಪ್ರಾಬ್ಲಮ್ಸ್, ಅವ್ರಿಗೆ ಬೇರೆ ಪ್ರಾಬ್ಲಮ್ಸ್ ಕೊಡ್ತಾರ ನಲ್ಲಿ? PU ಅಲ್ಲಿ ಸೇಮ್ ಇರುತ್ತೆ ಬಟ್ ಇವಾಗ ಡಿಫ್ರೆಂಟ್ ಇರುತ್ತಲ್ಲ. ಅದೇ ನೀವ್ ಏನ್ ಗೊತ್ತಾ, ಈಗ ನೀವು ಆಪ್ಟ್ ಮಾಡಿರೋದೇ ಡಿಫಿಕಲ್ಟ್ ಆಪ್ಟ್ ಮಾಡಿದಿರಿ, ಅವಶ್ಯಕತೆ ಇರಲಿಲ್ಲ ಆಯ್ತಾ. ಪೇರೆಂಟ್ಸ್ ಬಂದು ಇದು CBSE ICSE OC ಮಕ್ಳಿಗೆ ಮೆಂಟಲ್ ಸ್ಟ್ರೆಸ್ ಮಾಡ್ಬೇಕು ಅನ್ನೋದೇ ಉದ್ದೇಶ. ನಾವೆಲ್ಲರೂ ಈ ಹರ್ಷಿತಾ ನಮಗೆ ಅಪ್ ಟು 5th ಸ್ಟ್ಯಾಂಡರ್ಡ್ಗೆ A ಫಾರ್ ಆಪಲ್ ಸ್ಟಾರ್ಟ್ ಆಗಿತ್ತು ಹರ್ಷಿತಾ, ಆಯ್ತಾ. ನೀವು ಹುಟ್ಟುತ್ತಾನೆ ಆಪಲ್. ನಮಗೆ ಜನರೇಷನ್ ಅಪ್ಡೇಟ್ ಆಗ್ಬಿಟ್ಟಿದೆ ಸರ್. ಜನರೇಷನ್ ಅಪ್ಡೇಟ್ ಅಲ್ಲ ಹರ್ಷಿತಾ, ಈಗ ಜನರೇಷನ್ ಅಪ್ಡೇಟ್ ಆಗೋದ್ರ ಜೊತೆಗೆ ಈ ಸ್ಟೇಟ್ ಸಿಲೆಬಸ್ ಅನ್ನ ಓದಿದ್ರೆ ಯಾರು ಕ್ಲಿಕ್ ಆಗಿಲ್ವಾ? ಯೋಚನೆ ಮಾಡಿ. ಈಗ ನಾವೆಲ್ಲ ಸ್ಟೇಟ್ ಸಿಲೆಬಸ್ ಓದಿರೋದವ, ನಮ್ಗೇನ್ ಜಾಬ್ ಸಿಕ್ಕಿಲ್ವಾ? ಸೊ ನೋಡ್ರಿ, ಒಂದು ಕೈಂಡ್ ಆಫ್ ಥಿಂಕಿಂಗ್ ಇದೆಯಲ್ಲ, ಏನಪ್ಪ ನಾಲೆಡ್ಜ್ ಎನ್ರಿಚ್ಮೆಂಟ್ ಗೋಸ್ಕರ ಓದ್ಬೇಕು. ಅಟ್ ದಿ ಬೇಸ್ ಪರ್ಸೆಂಟೇಜ್ ಹೋದಾಗ ಈ ಸ್ಟೇಟ್ ಈಸ್ ವೆರಿ ಈಸಿ. ಅವಾಗ ನೀವು ಎಲ್ಲರೂ ಅಪ್ಲೈ ಮಾಡಿದ್ರೆ ಅಲ್ಲಿ SLC ಮಾರ್ಕ್ಸ್ ಕಾರ್ಡ್ ತೋರಿಸ್ಬೇಕಾರೆ ಸ್ಟೇಟು CBSE ICSE ಅಂತ ಡಿಸೈಡ್ ಮಾಡಲ್ಲ, ಡಿಪೆಂಡಿಂಗ್ ಅಪಾನ್ ಪರ್ಸೆಂಟೇಜ್ ಅಪಾಯಿಂಟ್ಮೆಂಟ್. ಹೌದಲ್ವಾ? ಅಲ್ಲಾಸ ಹುಡುಕ್ ನಿಮಗೆ ಇಲ್ಲಿ ಈಗ ತಗೊಂಡ್ಬಿಟ್ಟಿದ್ದೀರಿ, ಈಗ ಅನುಭವಿಸ್ರಿ, ಈಗ ಏನು ಮಾಡಂಗಿಲ್ಲ, ಬದಲಾವಣೆಗೆ ಅವಕಾಶ ಇಲ್ಲ. ನೋ ಕ್ವಶನ್ ಆಫ್ ಚಾನ್ಸ್ ಟು ಚೇಂಜ್. ಓಕೆ, ಬರ್ರಿ ಸೊಲ್ಯೂಷನ್ ಆಫ್ ಎ ನೆಕ್ಸ್ಟ್ ಹೆಡಿಂಗ್ ಬರ್ಕೊಂಡ್ರಿ 4.3. Solution of a quadratic equations by factorization. ನಾನು ಇದು ಯಾವುದು ಬರ್ಸಕ್ ಹೋಗಲ್ಲ. ಆಲ್ರೆಡಿ ನಾವು ಇದನ್ನ ಮಾಡಿದ್ವಿ. ಎಲ್ಲಿ ಹೇಳ್ರಿ ಹರ್ಷಿತಾ? ಪಾಲಿನಾಮಿಯಲ್ಸ್ ಅಲ್ಲಿ ಫ್ಯಾಕ್ಟರೈಸೇಷನ್ ಮಾಡಿದೀವಿ. zero of a polynomials ಮಾಡಿದ್ ನಾವ್ದಲ್ಲ. zero of a polynomial, sum of the polynomials, sum of the roots, product of the roots. ಹೌದಲ್ವಾ? ಅದೇ ತರ just you have to find the value of x, it is enough. ಆಯ್ತಲ್ಲ? ಇಲ್ಲಿ ಫೈಂಡ್ ದಿ ರೂಟ್ಸ್ ಆಫ್ ದಿ ಇಕ್ವೇಶನ್ ಅಂತ ಕೇಳ್ತಾರೆ. ರೂಟ್ಸ್ ಅಂದ್ರೆ ಇಟ್ ಮೀನ್ಸ್ ಯು ಹ್ಯಾವ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಓನ್ಲಿ. ಅದರಲ್ಲಿ ಯಾವುದು ವೇರಿಯಬಲ್ ಇರುತ್ತೋ ಆ ವೇರಿಯಬಲ್ ನ ವ್ಯಾಲ್ಯೂ ಕಂಡುಹಿಡಿದ್ರೆ ನಿಮ್ದು ಆ ಇಕ್ವೇಶನ್ ರೂಟ್ ಕಂಡುಹಿಡಿದಂಗೆ. ಸೊ ಒಂದು ನಿಮಿಷ, ಅರ್ಥ ಆಯ್ತಾ? ಯಾವುದು ಅನ್ನೋನ್ ಟರ್ಮ್ ಇರುತ್ತಲ್ಲ, ಆ ಅನ್ನೋನ್ ಟರ್ಮ್ ನ ವ್ಯಾಲ್ಯೂ ಕಂಡುಹಿಡಿದ್ರೆ ಆ ಇಕ್ವೇಶನ್ ನ ರೂಟ್ ಕಂಡುಹಿಡಿದಂಗೆ. ಸೊ ಬಟ್ ಯು ನೋ ದ ವಾಟ್ ಈಸ್ ಕ್ವಾಡ್ರಾಟಿಕ್ ಇಕ್ವೇಶನ್? What is quadratic equation? highest power in variable. One equation, the highest power of the variable is 2. Okay? In the given equation, the highest power of the variable is 2. It is called the quadratic equation. Okay? So, when the degree of the polynomial or the highest power of the equation, you decide x has 3 values, x has 2 values. If the power is 4, x has 4 values. If the power is 5, x has 5 values. ಒಂದು ಕಾನ್ಸೆಪ್ಟ್ ನೆನಪಿಟ್ಕೊಳ್ರಿ, ಯಾವುದೇ ಇಕ್ವೇಶನ್ ಅಲ್ಲಿ x ಸ್ಕ್ವೇರ್ ಮೈನಸ್ 3x ಪ್ಲಸ್ 2 ಇದೆ ಅಂತ ಇಟ್ಕೊಳ್ರಿ, ನೀವು ಡಿಸೈಡ್ ಮಾಡಬಹುದು ಈ ಇಕ್ವೇಶನ್ ಅಲ್ಲಿ x ಗೆ ಎಷ್ಟು ವ್ಯಾಲ್ಯೂಸ್ ಇದೆ ಅಂದ್ರೆ ನೀವು ಹೈಯೆಸ್ಟ್ ಪವರ್ ನೋಡಬೇಕು. therefore it will write x has 2 values. x to the power 7 plus 5x to the power 6 plus 3 is equal to 0. What are the values? 7 x values. This equation has
7x values because the highest power is 7. So now it is clear. Okay, ನಾವೀಗ ಸಾಲ್ವ್ ಮಾಡ್ತಾ ಇರೋದು ಓನ್ಲಿ quadratic equation. Quadratic equation means the degree of the equation is 2. You have to find the two values of x. Okay. So now write the equation. What is the standard form of the quadratic equation? Ax square plus Quadratic equation is the standard form of the ಬರ್ಬೇಡಿ ಹೆಡ್ಡಿಂಗ್ ಬರ್ಕೊಂಡಿದ್ದೀರಾ solution of a quadratic equation by factorization. Okay, the standard form of the quadratic equation is ax square plus bx plus c. One condition ಬರೀತೀರಾ ಇಲ್ಲ? A is not equal to 0. ಬರಿತೀವಿ A sir. is not equal to 0. If A is 0, it is not a quadratic equation. If A is 0, it is not a quadratic equation, it is a linear equation. So clear? Yes, This- sir. When you it is a quadratic equation anbekare, you write this condition must. Okay. Yes, sir. Okay. So now you can go the exercise problems. Exercise ಬರೋಣ ಆಮೇಲೆ ಈ ವರ್ಕ್ಡ್ ಎಕ್ಸಾಂಪಲ್ಸ್ ಮಾಡಿಸ್ತೀನಿ. ವರ್ಕ್ಡ್ ಎಕ್ಸಾಂಪಲ್ ಸ್ವಲ್ಪ ಟ್ವಿಸ್ಟ್ ಇದಾವೆ, ಮಾಡ್ಸೋಣ. ಡೋಂಟ್ ಬಾದರ್ ಅಂತಲ್ಲ, ಬನ್ನಿ ರೈಟ್ x ಸ್ಕ್ವೇರ್ minus 3x minus 10. ಕ್ವಶನ್ ಯಾವ ತರ ಬರ್ಕೋಬೇಕಂತ ಹೇಳ್ತೀನಿ. ಫೈಂಡ್ ದಿ ರೂಟ್ಸ್ ಆಫ್ ದಿ ಇಕ್ವೇಶನ್. ಬರ್ಕೊಂಡು ಈ ತರನೇ ಬರ್ಕೋಬೇಕು. ಫೈಂಡ್ ದಿ ರೂಟ್ಸ್ ಆಫ್ ದಿ ಇಕ್ವೇಶನ್. Find the roots of the equation x square minus 3x minus 10 is equal to 0 by factorization. By factorization. By factorization. Very first you confirm. So RHS must be 0. ಕೆಲವೊಂದ್ ಸಾರಿ ಈ 10 ಅನ್ನ ಈ ಕಡೆ ಕೊಟ್ಬಿಟ್ಟಿರ್ತಾನೆ. ಫಸ್ಟ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ಬೇಕಾದ್ರೆ ಯು ಮಸ್ಟ್ ಕನ್ಫರ್ಮ್ RHS ಮಸ್ಟ್ ಬಿ 0. ಈ ಅಲ್ಲಿ 0 ಮಾಡ್ಕೊಂಡ್ಲೇಬೇಕು ಬೈ ಸಾಲ್ವಿಂಗ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್. So now it is clear. So first condition is satisfied. RHS is 0. So RHS is 0. First x square ಇರಬೇಕು, ಆಮೇಲೆ x ಇರಬೇಕು, ಲಾಸ್ಟ್ ಗೆ ಕಾನ್ಸ್ಟೆಂಟ್ ಇರಬೇಕು. Okay. So what is the coefficient of x square? What is the coefficient of x square means the x square is ಸಂಖ್ಯೆ ಮತ್ತು ಚಿಹ್ನೆ ಪ್ಲಸ್ 1. ಏನಿಲ್ಲ ಅಂದ್ರೆ ಇದೆ ಪ್ಲಸ್ 1 ಇದೆ ಇಂಟು ಲಾಸ್ಟ್ ಟರ್ಮ್ minus 10. So now write minus 10 plus into minus 10. So now write middle term minus 3. Don't take algebraic term in the for this side. Only you can take the constant terms. Don't take 3x minus 3x. Only just you take the coefficient of x or p ಏನಿರುತ್ತೋ ಅದು. So now ಈಗ ಎರಡು ನಂಬರ್ ನ ಹುಡುಕ್ಬೇಕು. ದೀಕ್ಷಾ ನೀವು ಹೊಸಬ್ಳು ಕೇಳು, ಎಲ್ಲರಿಗೂ ಹೇಳ್ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ. ದೀಕ್ಷಾ ಮಾತ್ರ ಮಾತಾಡ್ಬೇಕು. Yes, sir. ಈಗ ಎರಡು ನಂಬರ್ ಹುಡುಕ್ಬೇಕು ದೀಕ್ಷಾ. ಆ ಎರಡು ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರೆ 10 ಬರ್ಬೇಕು. ದೀಕ್ಷಾ ನಾನು ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕ. ಎರಡು sir. ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 10 ಬರ್ಬೇಕು. ಅದರಲ್ಲಿ ಒಂದು ನಂಬರ್ ನ ಒಂದು ನಂಬರ್ಗೆ ಆಡ್ ಮಾಡಿದ್ರೆ ಅಥವಾ ಒಂದು ನಂಬರ್ ಇಂದ ಒಂದನ್ನ ಕಳೆದ್ರೆ 3 ಬರ್ಬೇಕು. ಅದಕ್ಕೆ ನಾನು ದೀಕ್ಷಾ ನನ್ನ ಸಜೆಷನ್ ಯೋಚನೆ ಮಾಡ್ತೀನಿ ಕೇಳು. ಸರ್ 10 1s are 10. ದೀಕ್ಷಾ ಫಸ್ಟ್ ನನ್ನ ಆಪ್ಷನ್. Yes, ಹೌದಾ? sir. ಬಂತ? ಎರಡು ನಂಬರ್ಸ್ ಮಲ್ಟಿಪ್ಲೈ ಮಾಡಿದ್ರೆ 10 ಬಂತಾ? Yes, sir. ಸೆಕೆಂಡ್ ಕಂಡೀಷನ್ 10 plus 1 11. ಸ್ಯಾಟಿಸ್ಫೈ ಆಗಿಲ್ಲ. 10 minus 1 9. ನಾಟ್ ಸ್ಯಾಟಿಸ್ಫೈಡ್. ಓಕೆ, I left it those numbers. ನೆಕ್ಸ್ಟ್ ಇನ್ನು ಯಾವ್ದಾದ್ರು ಎರಡು ನಂಬರ್ಸ್ ಇದೆಯಾ ಮಲ್ಟಿಪ್ಲೈ ಮಾಡೋದು, ಮಾಡಿದ್ರೆ 10 ಬರೋದು? Yes, sir. Yes sir. Okay, sir. 5 2s are 10. 5 2s are 10.
ಸೊ ಈಗ ಯಾವುದಕ್ಕೆ ಪ್ಲಸ್, ಈಗ ನೋಡು ದೀಕ್ಷಾ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 10 ಬಂತು. ಇವೆರಡರಲ್ಲಿ ಒಂದನ್ನೊಂದು ಕೂಡಿದ್ರೆ 7 ಬರುತ್ತೆ. ನಾನು 2 ಆಪ್ಷನ್, ಕೂಡಿದ್ರೆ ಅಥವಾ ಕಳೆದ್ರೆ, ಎರಡರಾಗ ಒಂದು, ಐದರ್ ಬೈ ಅಡಿಷನ್ ಆರ್ ಬೈ ಸಬ್ಸ್ಟ್ರಾಕ್ಷನ್. ಸೊ ಆಡ್ ಮಾಡಿದ್ರೆ 7 ಬರುತ್ತೆ, ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ. ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಆಮೇಲೆ ಸೈನ್ ಅಡ್ಜಸ್ಟ್ ಮಾಡೋದು ಸೆಕೆಂಡರಿ ಪಾರ್ಟ್. ಬಟ್ 5 minus 2 is 3. ಕ್ಲಿಯರ್? Yes, sir. ಸೊ ಈಗ ದೀಕ್ಷಾ ನೀನೇ ಹೇಳು, ಯಾವ್ದಕ್ಕೆ ಪ್ಲಸ್ ಯಾವ್ದಕ್ಕೆ ಮೈನಸ್? Sir, minus 5x plus 2. ನಾನು 2x. ಇಲ್ಲಿ Sir, ತಂದಿದ್ದೀನಾ? minus 5. ನಾನು ಎಕ್ಸೆಲ್ ತಂದಿದ್ದೀನ ದೀಕ್ಷಾ? No, ಮೈನಸ್ sir. No, sir. -5 plus 2, minus into plus, minus 5 2s are 10, minus 5 1 plus 1 minus ಇದೆ ಕಳಿಬೇಕು. 5 ಒಳಗೆ 2 ಹೋದ್ರೆ 3, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಈಗ ಬಾ ದೀಕ್ಷಾ, ಮತ್ ಬಂದ್ಬಿಟ್ಟೆ ನೀನೇನು ಮತ್ತೆ ಕಂಪ್ಯೂಟರ್ಗೆ. ಸೊ ಎಕ್ಸ್ ಸ್ಕ್ವಯರ್, ಈಗ ನೆಕ್ಸ್ಟ್ minus 5x plus 2x minus 10 is equal to 0. ಓಕೆ, ಮಾನ್ಯ ಇದ್ದಾಳ ನೋಡ್ರೆ? ಸರ್ ಇದೀವಿ ಸರ್. ನೋಡ್ರಿ ಇದ್ದೀರಾ? ಓಕೆ. ಸೊ ಎರಡೆರಡನ್ನ ಗುಂಪು ಮಾಡಿ ಆ ಸಾಮಾನ್ಯವೇ ದೋಸೆ ತಿನ್ನಕ್ ಹೋಗಿದಾಳ ಅದಾಳ? ಎಸ್ ಸರ್ ಇದೀನಿ. ಓಕೆ. ಸೊ ನೋಡ್ರಿ, ಈಗ ಎರಡೆರಡನ್ನ ಗುಂಪು ಮಾಡಿ, ಇಲ್ಲಿ ಫಸ್ಟ್ ಅಲ್ಲಿ ಒಂದೇ ತರದ ಅಕ್ಷರ ಇದ್ದು, ಒಂದು ಪವರ್ 2 ಇದೆ, ಒಂದು ಪವರ್ 1 ಇದೆ. ಯಾವಾಗ್ಲೂ ಪವರ್ 1 ಇರೋದು ಹೊರ ತೆಗಿಬೇಕು. ತೆಗೆದಾದ್ಮೇಲೆ ಎರಡರಲ್ಲಿ ಒಂದು ಹೊರ ಬಂದ್ರೆ 1 ಉಳಿತು. ಇಲ್ಲಿ 5x ಅಲ್ಲಿ x ಹೊರ ಬಂದ್ರೆ 5 ಉಳಿತು. ಸೊ ಈಗ ದೀಕ್ಷಾ ಕೇಳು, ನಾನು ಕಂಡೀಷನ್ ಆಗಿ ಹೇಳ್ಬಿಡ್ತೀನಿ. ಸೆಕೆಂಡ್ ಟರ್ಮ್ ಗ್ರೂಪ್ ಮಾಡಿದ್ಮೇಲೆ ಸ್ಟಾರ್ಟಿಂಗ್ ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. ಸ್ಟಾರ್ಟಿಂಗ್ ಪ್ಲಸ್ ಇದೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. ಗೊತ್ತಾಯ್ತಲ್ಲ? ಇಲ್ಲಿ ಏನಿದೆಯೋ ಅದೇ ಬರೀಬೇಕು. 2 and 10 ಅನ್ನ ಬಾಕ್ಸ್ ಸಂಖ್ಯೆ ಯಾವುದು? 2 ಬಾಕ್ಸ್ಬೇಕು, 10 ಬಾಕ್ಸ್ಬೇಕು. ದೀಕ್ಷಾ Yes, sir. ಯಾವ್ದು? Sir, 2. ಅರೆ ಒಂದ್ ವಿಷಯ, ನೀವ್ ದೀಕ್ಷಾ ಏನ್ರಿ, ನೀವ್ ಯಾರ ರಿಪ್ಲೈ ಯಾಕೆ ಮಾಡ್ತೀರಿ? ನಾನು 2 and 10 ಅನ್ನ ಬಾಕ್ಸ್ ಸಂಖ್ಯೆ ಯಾವ್ದು ದೀಕ್ಷಾ? Sir, 2. Sir, x minus 5. 10. ಹಾಲು ನಾನು ಹೇಳ ಪ್ರಶ್ನೆ ಕೇಳರೆ ಹೇಳತ್ತ. 2 and 10 ಅನ್ನ ಬಾಕ್ಸ್ ಸಂಖ್ಯೆ ಯಾವುದು? Sir, box ಸಂಖ್ಯೆ ಅಂದ್ರೆ sir x minus 5. ಡಿವೈಡ್ ಮಾಡೋದು 2 and 10 ಅನ್ನ ಡಿವೈಡ್ ಮಾಡೋ ಸಂಖ್ಯೆ ಯಾವುದು? Sir, 2. 2. ಅದನ್ನ ಬರ್ದಾದ್ಮೇಲೆ ಇಲ್ಲಿ ಏನ್ ಬರ್ದಿರ್ತೀರ ಅದು, ಇಲ್ಲಿ ಏನ್ ಬರ್ದಿರ್ತೀರ ಅದು ಮತ್ತೇನು ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ. ಕಾಮನ್ ತೆಗೆದ್ರೆ ಎಡವಟ್ ಮಾಡಕ್ಕೆ ಹೋಗ್ಬೇಡ್ರಿ ನೀವು. ನೋಡ್ರಿ, ಈಗ 2 into x 2x, 2 into 5 10. ಭಾಗಿಸೋದು ಅಂದ್ರೆ ಮಾನ್ಯ ಗೌಡ್ರೆ ಡಿವೈಡ್ ಮಾಡೋದು ಅಂತ. ಕ್ಲಿಯರಾ? ಎಸ್ ಸರ್. ಓಕೆ. ನಾವು x minus 5 ಕ್ಯಾನ್ಸಲ್. ಕಾಮನ್ ತೆಗಿ, ಸಾರಿ, x minus 5 ಕಾಮನ್ ತೆಗೆದ್ರೆ x plus 2 is equal to 0. So now write x minus 5 is equal to 0, x plus 2 is equal to 0. So x is equal to 5 minus, ಈಗ 0 ಈ ಕಡೆ ಇದ್ದಾಗ ಬಿಟ್ಬಿಡ್ರಿ. 0 ಬಿಟ್ಟು ಬೇರೆ ಇದ್ರೆ ಕೌಂಟ್ ತಗೋಬೇಕು. ಅವಾಗ 0 ಇದ್ರೆ ಬಿಟ್ಬಿಡ್ರಿ. -5 ಕಡೆ ಬಂದ್ರೆ +5, +2 ಈ ಕಡೆ ಬಂದ್ರೆ -2. ಈ 5 and -2 ನ these are the roots of this equation ಅಂತ ಕರಿತೀವಿ. 5 and -2 are the 5, and -2 are the roots of equation. ಕ್ಲಿಯರ್? ಬರ್ಕೊಳ್ಳಿ. ಸಿಂಚು ಸರ್ ಪಾಸಿಟಿವ್ ನಂಬರ್ ಅಷ್ಟೇ ತಗೋಬೇಕು ತಾನೆ? ವೆರಿ ಗುಡ್. ಎಂತ ತಲೆ ನೋಡ್ರಿ, ನಾವು ನ್ಯಾಚುರಲ್ ನಂಬರ್ಸ್ ಅಲ್ಲಿ APL ಮಾಡ್ಬೇಕಾದ್ರೆ ಸಿಂಚು ಅಲ್ಲಿ ಓನ್ಲಿ ಪಾಸಿಟಿವ್ ನಂಬರ್ಸ್ ಅಷ್ಟೇ ತಗೊಂತೀವಿ. ಆಯ್ತಾ ಸಿಂಚು? ಕನ್ಫ್ಯೂಸ್ ಆಗಬೇಡ. ಇಟ್ ಈಸ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್. Yes, sir. n is a natural number, therefore you can take only positive value of n. So other values are neglected or rejected. Okay? Reject ಮಾಡಾಗಿದೆ. Yes, sir. Sir, no rejected. ಸಿಂಚು ನೀವು ತೆಂಗಿನಕಾಯಿ ಬಹಳ ಬೆಳಿತೀರಂತಲ್ಲ? Yes, sir. ಜಾಸ್ತಿ ಏನಲ್ಲ ಹಂಗೆ. ನಮ್ ಸ್ಕೂಲಿಗೆ ಒಂದ್ 20 ಕೊಡ್ರಿ. ಕೊಡೋಣ ಸರ್. ಯಾವಾಗ ಸರ್? ನಾನು ಬರ್ತೀನಿ ಒಂದ್ ದಿವಸ ಬೈಕ್ ಕಾರ್ ತಗೊಂಡು. Yes, sir.
ಸ್ಕೂಲ್ ಬಿಸ್ಕೂಟ್ ಕೊಡ್ರವ. ಎಸ್ ಸರ್. ದೀಕ್ಷಾ ನೀವ್ ಬೆಳಿತೀರನೆ? ಎಸ್ ಸರ್, ಎರಡೂನು ಬೆಳಿತೀವಿ, ಅಡಕೆ ಮತ್ತೆ ತೆಂಗಿನಕಾಯಿ. ಯಾವಾಗಾರ ಊರಿಗೆ ಬರ್ತಾರಲ್ಲ ಎಸ್ ಸರ್. 20 ನಮ್ಮನೆ ಹತ್ರ ಹಾಕಕ್ಕೂ ಹೇಳು. ನನಗಲ್ಲಿ ನಮ್ಮನೆಗ್ ಬೇಕಾಗಿಲ್ಲ, ನಮ್ಮ ಮನೆಗಿದೆ, ನಾನ್ ಶಾಲೆಗ್ ಬೇಕು. ಶಾಲೆ ಮಕ್ಕಳು ಚೆನ್ನಾಗಿರ್ಬೇಕು. ಎಸ್ ಸರ್. ಯಾರು ಮಾತಾಡಲ್ಲ ನೋಡು. ಸಮನ್ವಿ ಕೇಳಿ ಈಗ, ನಾವ್ ಬೆಳೆಯೋದೇ ಇಲ್ಲ, ಸ್ವಲ್ಪ ಅಡಿಕೆ ಅಷ್ಟೇ ಬೆಳಿತೀವಿ ಅಂತ. ಸಮನ್ವಿ, ಏ ಪಾಪು, ಸರ್ ತೆಂಗಿನಕಾಯಿ ಬೆಳೆಯಲ್ಲ ನೀವು? ನೋ ಸರ್ ಬೆಳೆಯಲ್ಲ. ಗೊತ್ತು ನನಗೆ ಈ ಡೈಲಾಗ್ ಬರ್ತದೆ ಅಂತ. ಇಲ್ಲ ಗೌಡ್ರ್ ಸರ್ ಕೇಳ್ದೆ? ಬೆಳೆಯಲ್ಲ. ಅಲ್ಲಿ ಗೌಡ್ರಿಗೆ ಕೇಳ್ರಿ. ಸರ್ ನಾವು ಬೆಳೆಯಲ್ಲ ಸರ್ ತೆಂಗಿನಕಾಯಿನ. ಇವಳು ಕಂದೋಡಿ ಹರ್ಷಿತಾ. ಸರ್ ಬೆಳಿತೀವಿ, ಬರೇ 5-6 ಗಿಡ ಇದಾವಷ್ಟೇ, ಮರ ಇದಾವಷ್ಟೇ. ಓಕೆ, ಇವಳು ಲಿಂಗದಳ್ಳಿ. ವಂಶಿ, ಎಲ್ಲರೂ ಹೋಗ್ಬಿಟ್ಲ ವಂಶಿ? ಕಾಯಿ ಬೆಳಿತೀರ ನೀವು? 20 ಕಾಯಿ ಬರ್ಬೇಕು ನೋಡವ ನಮ್ ಸ್ಕೂಲಿಗೆ, ನನಗಲ್ಲ. ಆಯ್ತಲ್ಲ, ನೀವು ನೆಕ್ಸ್ಟ್ ಸಾರಿ ನಮ್ಮ ಊರಿಗೆ ಬರ್ಬೇಕಾದ್ರೆ 20 ಕಾಯಿ ತಂದು ಕೊಡ್ಬೇಕು. ಆಗುತ್ತಿಲ್ಲ? ವಂಶಿ ನೋಡೋಣ ಸರ್, ಕೇಳ್ಬೇಕು. ನೋಡ ನೀನು, ಹಬ್ಬೊಬ್ಬೊಬ್ಬ ನಾವೇನೊಂದು ನಿಮ್ ಆಸ್ತಿ ಬರ್ಕೊಡ್ರಿ ಅಂತ ಹೇಳಿದೀವ. ನೋಡ ಅವ್ಳು ದೀಕ್ಷಾ ಪಾಪ ಆಯ್ತು ಸರ್ ಅಂತ ಹೇಳಿ. ದೀಕ್ಷಾ ತಂದ್ಕೊಡ್ತೀನವ? ಎಸ್ ಸರ್, ತಂದು ಕೊಡ್ತೀವಿ ಸರ್. ವೆರಿ ಗುಡ್, ವೆರಿ ಗುಡ್. ನಿಮ್ಮಮ್ಮ ಯಾವಾಗ ಬರ್ತಲ್ಲ ತವ್ರ ಮನೆಗೆ? ಎಸ್ ಸರ್. ನಮ್ಮನೆ ನೋಡಿದ್ದಾರೆ. ಎಸ್ ಸರ್. ನಾಟ್ ಫಾರ್ ಓನ್ ಪರ್ಪಸ್, ಇಟ್ ಈಸ್ ಫಾರ್ ಸ್ಕೂಲ್ ಪರ್ಪಸ್. ಆಯ್ತಲ್ಲ? ಎಸ್ ಸರ್. ಸಿಂಚು, ನಿಮ್ಮ ಊರಿಗೆ ಬರ್ತೀನಿ ಒಂದ್ ದಿವಸ. ಎಸ್ ಸರ್, ಬರ್ರಿ. ಓಕೆ, ಬನ್ರಮ್ಮ. ಆಯ್ತಾ? ಇದು ಆಯ್ತಾ? ಆಗಿತ್ತಲ್ರಮ್ಮ, ನೀವು ಮಾತಾಡ್ರಮ್ಮ. ಆಯ್ತು ಸರ್. ನೋಡ್ರಿ, ಫೈಂಡ್ ದಿ ರೂಟ್ಸ್ ಆಫ್ ಈಕ್ವೇಶನ್ ಅಂದ್ರೆ ಯು ಹ್ಯಾವ್ ಟು ಫೈಂಡ್ ದಿ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂತ ಅಷ್ಟೇ. ಅದನ್ನ ಅರ್ಥ ಮಾಡ್ಕೊಳ್ರಿ, ಎಲ್ಲೂ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ರೂಟ್ಸ್ ಅಂದ್ರೆ ಎಕ್ಸ್ ವ್ಯಾಲ್ಯೂಸ್ ಅನ್ನ ಕಂಡುಹಿಡಿಬೇಕು. ಸೊ ನೋಡ್ರಿ, ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡ್ಬೇಕಾದ್ರೆ ಫಸ್ಟ್ ನಾನ್ ಹೇಳ್ತಿದ್ದೀನಿ, ಒಂದೊಂದ್ಸಲ ಕೆಲವೊಬ್ರು ಪೆಕ್ಯುಲರ್ಸ್ ಇರ್ತಾರೆ, ಈ 10 ಅಥವಾ ಕಾನ್ಸ್ಟೆಂಟ್ ಅನ್ನ RHS ಅಲ್ಲಿ ಕೊಟ್ಬಿಟ್ಟಿರ್ತಾರೆ, ಅಥವಾ ಎಕ್ಸ್ ಟರ್ಮ್ ನೇ RHS ಅಲ್ಲಿ ಕೊಟ್ಟಿರ್ತಾರೆ. ಫಸ್ಟ್ ಅವ್ರನ್ನ ಈ ಕಡೆ ತಗೊಂಡ್ಬಿಡ್ರಿ. ಆವಾಗ ಒಂದು ರೈಟ್ ಇನ್ ದಿ ಆರ್ಡರ್ ಇನ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್. ಫಸ್ಟ್ ಪವರ್ 2, ಪವರ್ 1, ಲಾಸ್ಟ್ ಕಾನ್ಸ್ಟೆಂಟ್ ಟರ್ಮ್. ಆಯ್ತಲ್ಲ? ಅದಕ್ಕೆ ಫಸ್ಟ್ ನೀವು ಅದನ್ನ ನೋಡ್ಕೊಂಡಲ್ಲಿ ನೀವೇನಾರ ಸಾಲ್ವ್ ಮಾಡಕ್ ಹೋದ್ರೆ ಮಠ ಹಾಕ್ಬಿಡ್ತೀರಿ. ಆಯ್ತಲ್ಲ? ಫಸ್ಟ್ ಸ್ಟ್ಯಾಂಡರ್ಡ್ ಫಾರಮ್ ಅಲ್ಲಿ ಇದೆಯಾ ನೋಡ್ಬೇಕು. ಅದಾದ ನಂತರ x² ಪಕ್ಕ ಇರೋ ಸಂಖ್ಯೆ. ಸೊ ಏನು ಕಾಣ್ತಾ ಇಲ್ಲ ಸರ್, ನಿಮ್ಗಂತೂ ಕನ್ನಡಕ ತಗೊಂಡಿದ್ದೀರಿ, ಅದಕ್ಕೆ ಕಾಣ್ತಾ ಇದೆ ಸರ್. ನಮ್ಗೇನು ಕಾಣ್ತಾ ಇಲ್ಲಲ್ಲ. ಸಹನಾ ಎಮ್ಮೆಗೂ ಕಾಣ್ತಾ ಐತೆ, ಯಾಕಂದ್ರೆ ಅವಳು ಕನ್ನಡಕ ಐತೆ ಅಲ್ವಾ ಸಹನಾ? ಎಸ್ ಸರ್, ಕಾಣ್ತಾ ಇದೆ. ಬೇರೆ ಯಾರಿಗೂ ಕಾಣ್ತಾ ಇಲ್ಲ ಸಹನಾ. ಯಾಕೆ ಹೇಳು? ಅವ್ರಿಗೆ ಕನ್ನಡಕ ಇಲ್ಲ. ನಿಮಗೆ ಕಾಣಿಸ್ತೈತೆ ಅಲ್ರಮ್ಮ? ಸರ್ ಗೊತ್ತು ಸರ್. ಹೌದು. ಕಾಣಿಸ್ತಿಲ್ವಂತೆ. ಅಂದ್ರೆ 1 ಇರುತ್ತೆ, ಜೊತೆಗೆ ಸೈನ್ ಪ್ಲಸ್ ಇರುತ್ತೆ, ಇಂಟು ಲಾಸ್ಟ್ ಟರ್ಮ್ -10, ಪ್ಲಸ್ ಇಂಟು ಮೈನಸ್ -10. ಮಿಡಲ್ ಟರ್ಮ್ is not take any algebraic term to this, only just you take the constant term -3. ಸೊ ಈಗ ದೀಕ್ಷಾ 2 ನಂಬರ್ನ ಆಟ ಆಡಕ್ ಬಿಟ್ಟಿದ್ಯಾ ತೋಟದಲ್ಲಿ, ಅವ್ನು ಹಿಡ್ಕೊಂಬ. ಹೆಂಗಿರ್ಬೇಕಪ್ಪ ಅಂದ್ರೆ ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 10 ಬರ್ಬೇಕು. ದೀಕ್ಷಾ ಅವೆರಡನ್ನ ಒಂದನ್ನ ಸೇರಿಸಿದ್ರೆ, ಆಡ್ ಮಾಡಿದ್ರೆ 3, ಅಥವಾ 1ರಿಂದ 1 ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 3 ಬರ್ಬೇಕು. ಆ ತರದ ನಂಬರ್ಸ್ ಯಾವುದು? 5 and 2. ಅದಕ್ಕೆ ಬಂತೀಗ. ಅದಕ್ಕೆ ಚಿನ್ನ ಸೈನ್ ಅನ್ನ ಕೊಡಿ. -5 + 2, ಮೈನಸ್ ಇಂಟು ಪ್ಲಸ್ ಮೈನಸ್, -5 + 2 ಇಟ್ ಈಸ್ -3, ಪ್ಲಸ್ ಮೈನಸ್ ಇಂಟು ಪ್ಲಸ್ -10. ಸೊ ನಾವು ಕಮ್ ಟು x² ಹಂಗೆ ಇಟ್ಕೊಳ್ರಿ. ಈ ಟರ್ಮ್ಸ್ ಅನ್ನ ತಗೊಳ್ರಿ, -5x + 2x -10. ಸೊ ನಾವು ಮೇಕ್ 2 ಗ್ರೂಪ್ಸ್. ಓಕೆ, 4 ಟರ್ಮ್ ಇರುತ್ತೆ, ಅದ್ರ 2 ಗ್ರೂಪ್ ಮಾಡಿ. ಇಲ್ಲಿ x ಕಾಮನ್ ತೆಗೆದ್ರೆ x - 5. ಇಲ್ಲಿ ಸೆಕೆಂಡ್ ಟರ್ಮ್ ಅಲ್ಲಿ ಸ್ಟಾರ್ಟಿಂಗ್ ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್, ಪ್ಲಸ್ ಇದೆ. ಓಕೆ, 210 ಅನ್ನ ಡಿವೈಡ್ ಮಾಡಿ ಗೌಡ್ರೆ,
210 ಅನ್ನ ಡಿವೈಡ್ ಮಾಡೋ ಸಂಖ್ಯೆ ಯಾವುದು? 2 ನೋಡ್ರಿ. sir. 2. ನಮ್ಮ ನೋಡ್ರ ಹತ್ರ ಹೋದ್ರ ಇಲ್ಲ sir. ನೋಡ್ರಿಲ್ಲ? ಸರ್ ಇದೀನಿ. ಹ ಈಗ 210 ಅನ್ನ ಡಿವೈಡ್ ಮಾಡೋ ಸಂಖ್ಯೆ ಯಾವುದು? 5. ಅಪ್ಪ ಏನ್ರಿ ಏ ಸಾಮಾನ್ಯ ಹೋಗಿ ತಲೆ ಗುದ್ದು ಬಿಡಕ್ಕೆ 2 ಡಿವೈಡ್ ಮಾಡ್ಬೇಕು 10 ಡಿವೈಡ್ ಮಾಡ್ಬೇಕು ಯಾವ್ದು? 2. ಮತ್ತೆ ಎಲ್ಲಿದೀಯಾ? ಒಮ್ಮೆ ಚಕ್ಲಿ ಇಡ್ಲಿ ತಂದಿಟ್ಟ ಮುಂದೆ ಮಾನ್ಯ ಮಾನ್ಯ ನೀನ್ ಯಾಕೆ ಹಿಂಗ ಗಣಪತಿ ಆದ್ಮೇಲೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಡ್ತಾ ನಿನಗೆ? 210 ಅನ್ನ ಡಿವೈಡ್ ಮಾಡೋ ಸಂಖ್ಯೆ 2. ಆಮೇಲೆ ಇಲ್ಲಿ ಏನ್ ಬರ್ದಿರ್ತೀವಿ ಅದನ್ನ ಬರೀರಿ ಅಂತ ಹೇಳಿದೀನಿ. x - 5 ಕಾಮನ್ ಉಳಿದಿದ್ದು x + 2. ಇಟ್ ಮೀನ್ಸ್ x - 5 = 0, x + 2 = 0. ಇಲ್ಲಿ 0 ಬಿಟ್ ಬೇರೆ ಇದ್ರೆ ಕೌಂಟ್ ಮಾಡ್ಬೇಕು. 0 ಇರೋದನ್ನ ಬಿಟ್ಬಿಟ್ಟಿದೀವಿ. -5 ಈ ಕಡೆ ಬಂದ್ರೆ +5, +2 ಈ ಕಡೆ ಬಂದ್ರೆ -2. 5 and -2 are the roots of this equation. So now we can go for the second problem. First confirm RHS must be 0. ನೋಡಿದ್ರಾ? ಲಿಖಿತ ಅದೇನಾ? ಲಿಖಿತ್ ಎಸ್ ಸರ್ ಇದೀನಿ. ಇನ್ನೇ ಇರ್ಲಿಲ್ಲಲ್ಲ ಪಾಲೆ ಓಡೋಗಿದ್ದೆ. ಇಲ್ಲ ಸರ್. ಇನ್ನೊಂದ್ಸಲ ಇನ್ನೊಂದ್ಸಲ ಸ್ಕಿಪ್ ಆದ ಮೆಸೇಜ್ ಮಾಡಿಲ್ಲ ಅಂದ್ರೆ ನೀನ್ ಗ್ರಾಚಾರ ಹೇಳ್ತೀನಿ ಕೇಳೋ. ಸೊ ಈಗ ಬನ್ನಿ. ಸೊ ನೋಡಿ ಇನ್ ದಿ ಫಾರ್ಮ್ ಆಫ್ ಸ್ಟ್ಯಾಂಡರ್ಡ್ ಫಾರಮ್ RHS is 0. First confirm RHS is 0. Okay. x² ಪಕ್ಕ ಇರೋ ಸಂಖ್ಯೆ +2 into -6 plus into -12. Middle term is not x. It is x ಪಕ್ಕ ಇರೋದು 1 + 1. ಸೊ ಈಗ ದೀಕ್ಷಾ ಎರಡು ಸಂಖ್ಯೆ ಗುಣಿಸ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು, 12 ಬರ್ಬೇಕು. ನನ್ನ ಹತ್ರ ಇದಾವೆ 12 ಒಂದ್ಲೆ 12, 12 1 13 ಬರಲ್ಲ. 12 ಒಂದೋದ್ರೆ 11, ಅವೆರಡು ನಂಬರ್ಸ್ ಬಿಟ್ಬಿಡು. 12 ಬರ್ತತೆ, ಆದ್ರೆ ಕೆಳಗಿನ ಕಂಡೀಷನ್ ಸ್ಯಾಟಿಸ್ಫೈ ಮಾಡಲ್ಲ. ಇನ್ನೂ 2 ಇದಾವೆ. 6 7 12 ದೀಕ್ಷಾ, 6 7 12, 6 + 2 8. ಓಕೆ, 6 - 2 4, ಅದು ಇಲ್ಲ. ಮತ್ತೆ ಅವರಿದಾವ ಇಲ್ಲ ಬಿಡ್ರಿ, ಬರ್ದ್ಬಿಡ್ರಿ. ದೇರ್ ಇಸ್ ನೋ ಫ್ಯಾಕ್ಟರ್, therefore the problem is no. Sir ಇದಾವೆ. ಯಾವಿದಾವೆ? 4 3 sir. 4 and 3. 3. ಯಾವ್ದಕ್ಕೆ ಪ್ಲಸ್ ಯಾವ್ದಕ್ಕೆ ಮೈನಸ್? 4 ಗೆ -, ಸಿಂಚು ಪ್ರಕಾರ ಮಾಡ್ತೀನಿ. 4 ಗೆ ಮೈನಸ್, 3 ಗೆ ಪ್ಲಸ್. ಮೈನಸ್ ಇಂಟು ಪ್ಲಸ್ ಮೈನಸ್, 4 3 12. ಸಿಂಚು ಈಗ 1 + 1 ಮೈನಸ್ ಇದೆ ಕಳಿಬೇಕು. 4 ಅಲ್ಲಿ 3 ಹೋದ್ರೆ 1. ದೊಡ್ಡ ಸಂಖ್ಯೆ ಚಿಹ್ನೆ ಏನ್ ಬಂತಾವ? ಇಲ್ಲ ಸರ್, ಪ್ಲಸ್ ಈಗ ಏನ್ ಮಾಡಬೇಕು? +4 -3. +4 - 3. ಓಕೆ, 2x² + 4x - 3x - 6 = 0. ಬರ್ಕಡ್ರಿ. ಈಗ ನೀವು ಎಲ್ ಬೇಕಲ್ಲ ಹೆಂಗ್ ಬೇಕು ಹಂಗ್ ಬರ್ಕೊಂಡ್ಬಿಡ್ತೀವಿ. ಬರ್ಕೊಂಡ್ಬಿಡ್ರಿ, ಮುಂದಕ್ಕೆ ನಿಮ್ ಜೊತೆಗೆ ಕರ್ಕೊಂಡು ಹೋಗ್ಬಿಡ್ತೀವಿ. ಈಗ ನಿಮ್ಗೆ ಬಿಟ್ಟು ಹೋಗಂಗಿಲ್ಲ. ಬಿಟ್ರೆ ಅಲ್ಲೆಲ್ಲ ಡಿಸೈನ್ ಹೊಡ್ಕೊಂಡ್ ನಿಂತ್ಕೊಂಡ್ಬಿಡ್ತೀರಿ ನೀವು. ಆಯ್ತೇನ್ರಮ್ಮ? ಸರ್ ಆಯ್ತು. ಓಕೆ, ಬನ್ನಿ. ಎಷ್ಟೆಷ್ಟು ಗ್ರೂಪ್ ಮಾಡ್ಬೇಕು 2 ಒಂದು 2 ಟರ್ಮ್ಸ್. ಮಾಡಿ ಸರ್. ನಿಮ್ಗೆ ಎಷ್ಟೆಷ್ಟು ಬರ್ತದ ಮಾಡ್ಕೊಡ್ರಿ ಸರ್. ನಮ್ಮನ್ನೇ ಕೇಳ್ತೀರಿ? ನೋ ಸರ್.
ನಮ್ಮನ್ನೇ ಕೇಳ್ತೀರಿ ನೀವು 20 ಮಾಡ್ರಿ. ಆ 20 ಮಾಡ್ತೀರಾ? No, sir. ಎಷ್ಟೊಂದು No, ಮಾಡ್ಬೇಕು? Two times. 2 ಟೈಮ್ಸ್. ಈಗ ಇಲ್ಲಿ ನಂಬರ್ಸ್ ಅನ್ನ ಕಾಮನ್ ತೆಗಿಬೇಕು. 2 and 4 ಅನ್ನ ಡಿವೈಡ್ ಮಾಡೋದು ಯಾವ್ದಮ್ಮ? 2. ಎಕ್ಸ್ ಸ್ಕ್ವೇರ್ ಎಕ್ಸ್ ಇದ್ರೆ ಎಕ್ಸ್ ಕಾಮನ್ ತೆಗಿಬೇಕು ಅಂತ ಹೇಳಿದೀನಿ. 2 ಗೆ 2 ಹೊರ ಬಂತು. ಎಕ್ಸ್ ಸ್ಕ್ವೇರ್ ಅಲ್ಲಿ 1 ಎಕ್ಸ್ ಹೊರ ಬಂದ್ರೆ ಎಕ್ಸ್. ಈಗ 2 and 4 ಅನ್ನ ಡಿವೈಡ್ ಮಾಡೋ ಸಂಖ್ಯೆ ಯಾವುದು? 2 ಅಂತ ತೆಗೆದಿವಿ. 2 ಇಂದ 4 ಎಷ್ಟು ಟೈಮ್ಸ್ ಆಗುತ್ತೆ? 2 ಟೈಮ್ಸ್. ಹೌದಾ? ಇಲ್ಲಿ ಸೆಕೆಂಡ್ ಟರ್ಮ್ ಅಲ್ಲಿ ಸ್ಟಾರ್ಟಿಂಗ್ ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. ಓಕೆ, ಮೈನಸ್. ಅಗೇನ್ 3 and 6 ಅನ್ನ ಡಿವೈಡ್ ಮಾಡೋ ಸಂಖ್ಯೆ ಯಾವುದು? 3. ಇಲ್ಲಿ ಏನ್ ಬರ್ದಿರ್ತೀರೋ ಅದಂತ ಹೇಳಿದೀನಿ. x plus 2 is equal to 0. x plus 2 into 2x minus 3 is equal to 0. It means x plus 2 is equal to 0. 2x minus 3 is equal to 0. X is equal to minus 2. 2x is equal to 3. X is equal to 3/2. minus 2, 3/2 ಏನವು? Roots, sir. ರೂಟ್ಸ್. ಏನ್ ಹೇಳಿ? ರೂಟ್ಸ್ ಆಫ್ ಈಕ್ವೇಷನ್. This equation. ಎರೆ ಚಿಕನ್ ಹೇಳಿದಾರ? Yes, sir. ಇದೀವಿ. ಅವಳು ಜಾಕಿ ಬೋಟಿ ಇಲ್ಲಲ್ಲ? ಇದೀನಿ ಸರ್, ಇದ್ದಾಳೆ.